95ನೇ ಕಡೆ ಪ್ಯಾರಾಗ್ರಾಫ್. ನಾವು ವಿಚಾರರಹಿತ ಸ್ಥಿತಿಯನ್ನು ಪಡೆಯುವ ಕಾಲವು ಬರುತ್ತದೆ. ನಾವು ಪ್ರಜ್ಞೆಯ ಸೂಕ್ಷ್ಮ ಲೋಕದಲ್ಲಿ ಮುಂದುವರೆದಾಗ ಹಾಗಾಗುತ್ತದೆ. ಮಹಾನ್ ಸಂತ ಸ್ವಾಮಿ ವಿವೇಕಾನಂದರು ಒಂದೆಡೆ ಹೇಳಿದ್ದಾರೆ, ಪ್ರಜ್ಞೆಯು ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನ ಅಂದರೆ ಪ್ರಜ್ಞಾತೀತ ಇವೆರಡು ಸಾಗರಗಳ ನಡುವೆ ಇರತಕ್ಕಂಥ ತೆಳು ಪದರ ಇದ್ದಂತೆ. ಐಂದ ಪದಮ್ಮ ಸರ್ ಕೇಳಿಸ್ತಾ ಇಲ್ಲ. ಹೌದ್ರಿ, ಯಾಕೆ ಕೇಳಿಸ್ತಾ ಇಲ್ಲ ಅಂತಂದ್ರೆ ಎಲ್ಲರೂ ಮಧ್ಯದಲ್ಲಿ ಮಾತಾಡ್ತಿದಾರೆ, ಎಲ್ಲರೂ ಮ್ಯೂಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕೇಳಿಸ್ತಾ ಇಲ್ಲ. ಹಾ, ಈಗ ಎಲ್ಲರೂ ಮ್ಯೂಟ್ ಆಗಿದ್ದೀರಾ? ಓಕೆ. ಇಲ್ಲ ಯಾರ್ಯಾರು ಏನೇನೋ ಮಾತಾಡೋದೆಲ್ಲ ಕೇಳಿಸುತ್ತೆ, ಅದಕ್ಕೆ ಮ್ಯೂಟ್ ಮಾಡ್ತಾ ಇದ್ದೆ. ಸೊ ಪ್ರಜ್ಞೆಯು ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನ ಇವೆರಡು ಸಾಗರಗಳ ನಡುವಿನ ತೆಳು ಪದರ ಇದ್ದಂತೆ. ವಿವೇಕಾನಂದ 2009. ಇವೆರಡು ಶಬ್ದಗಳನ್ನು ತೆಗೆದುಕೊಳ್ಳೋಣ. ಸುಪ್ತ ಪ್ರಜ್ಞೆ ಮತ್ತು ಅತೀತ. ಸುಪ್ತ ಎಂಬುದನ್ನು ಪ್ರಜ್ಞೆ ಎಂಬುದರ ಜೊತೆಗೆ ಜೋಡಿಸಿದಾಗ ಸುಪ್ತ ಪ್ರಜ್ಞೆಯು ನಮ್ಮ ಅರಿವಿನ ಕೆಳಗಿದೆ ಎಂದು ಕಾಣುತ್ತದೆ. ಸುಪ್ತ ಪ್ರಜ್ಞೆ ಅಂದರೆ ಪ್ರಜ್ಞೆಯಿಂದ ಕೆಳಗಡೆ ಇರತಕ್ಕಂಥದ್ದು ಸುಪ್ತ ಪ್ರಜ್ಞೆ. ತದ್ವಿರುದ್ಧವಾಗಿ ಪ್ರಜ್ಞಾನವು ಅರಿವಿನ ಆಚೆ ಇರುತ್ತದೆ. ಹಾಗಾಗಿ ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನಗಳೆರಡು ನಮ್ಮ ಅಂತಃಪ್ರಜ್ಞೆಯ ಪರಿಧಿಯಾಚೆ ಇವೆ. ಪರಿಧಿ ಅಂದ್ರೆ ಬೌಂಡ್ರಿ. ಸೊ ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನ ಎರಡೂ ಕೂಡ ನಮ್ಮ ಪ್ರಜ್ಞೆಯ ಪರಿಧಿಯಾಚೆ ಇದೆ. ಆದರೂ ಒಂದು ಕೆಳಗಿನದು, ಮತ್ತೊಂದು ಮೇಲಿನದು, ಉನ್ನತ ಮಟ್ಟದ್ದು. ಸುಪ್ತ ಪ್ರಜ್ಞೆಯು ಪ್ರಜ್ಞಾನದಂತೆ ವಿಸ್ತಾರವಾದುದು. ವಾಸ್ತವವಾಗಿ ಅವೆರಡು ಅನಂತವಾದವು. ಯೋಗಾಭ್ಯಾಸದಿಂದ ನಮ್ಮ ಅಂತಃಪ್ರಜ್ಞೆ ಇವೆರಡರ ಮೂಲಕ ವಿಸ್ತಾರಗೊಳ್ಳುತ್ತದೆ. ನಾವು ರಾತ್ರಿ ಮಲಗಿದಾಗ ಸುಪ್ತ ಪ್ರಜ್ಞೆಯ ಸಾಗರದಾಳಕ್ಕೆ ಧುಮುಕುತ್ತೇವೆ. ಇದು ವಿಶಿಷ್ಟ ಸ್ಥಿತಿಯಾದ ಯೋಗ ನಿದ್ರೆಯ ಮೂಲಕ ಆಗುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ರಾತ್ರಿ ಮಲಗಿದಾಗ ಎಲ್ಲಿಗೆ ಹೋಗ್ತೀವಿ? ನಾವು ಸುಪ್ತ ಪ್ರಜ್ಞೆಯ ಸಾಗರದ ಆಳಕ್ಕೆ ಧುಮುಕ್ತೇವೆ. ಇದನ್ನ ನಾವು ಯೋಗ ನಿದ್ರೆ ಅಂತ ಕರಿತೀವಿ. ನಾವು ಪ್ರಾರ್ಥನೆಯ ವಿಷಯವನ್ನು ಕೈಗೆತ್ತಿಕೊಂಡಾಗ ಇದನ್ನು ಚರ್ಚಿಸೋಣ. ಸುಪ್ತ ಪ್ರಜ್ಞೆಯನ್ನು ಶುದ್ಧೀಕರಿಸುವುದು ಬಹು ಅವಶ್ಯಕ. ಅದರಲ್ಲಿ ಪೂರ್ವ ಅನುಭವಗಳ ಅವಶೇಷಗಳು ತುಂಬಿಕೊಂಡಿರುತ್ತದೆ. ಅದು ನಮ್ಮ ಕೆಳಮಟ್ಟದ ಪ್ರವೃತ್ತಿಗಳು ಮತ್ತು ಬಯಕೆಗಳ ನಿವಾಸವಾಗಿದೆ. ಶುದ್ಧೀಕರಣವನ್ನು ಚರ್ಚಿಸುವಾಗ ಈ ವಿಷಯವನ್ನು ಆಳವಾಗಿ ಚರ್ಚಿಸೋಣ. ಸೊ ಎರಡು ಹೇಳ್ತಾ ಇದೆ, ಪ್ರಾರ್ಥನೆ ಮಾಡಿ ನಾವು ನಮ್ಮ ನಿದ್ದೆಯನ್ನ ಯೋಗ ನಿದ್ರೆಯಾಗಿ ಪರಿವರ್ತನೆ ಮಾಡ್ತೀವಿ. ಶುದ್ಧೀಕರಣ ಮಾಡಿಕೊಂಡು ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಇರತಕ್ಕಂಥ ಅವಶೇಷಗಳೇನಿದೆ, ನಮ್ಮ ಅನುಭವಗಳ ಅವಶೇಷಗಳೇನಿದೆ, ಅದನ್ನೆಲ್ಲ ನಾವು ತೆಗೆದು ಹಾಕ್ತೀವಿ. ಈಗ ಪ್ರಜ್ಞಾನದು ಈಗ ನಿಮ್ಗೆ ಗೊತ್ತಾಯ್ತಲ್ಲ, ಸುಪ್ತ ಪ್ರಜ್ಞೆಯಲ್ಲಿ ಏನಿದೆ ಅಂತಂದ್ರೆ ಎರಡು ಬರ್ದಿಯಾರೆ. ಸುಪ್ತ ಪ್ರಜ್ಞೆಯಲ್ಲಿ ಏನಿದೆ? ಪೂರ್ವ ಅನುಭವಗಳ ಅವಶೇಷಗಳು ತುಂಬಿಕೊಂಡಿರುತ್ತದೆ. ಅದು ನಮ್ಮ ಕೆಳಮಟ್ಟದ ಪ್ರವೃತ್ತಿಗಳು ಮತ್ತು ಬಯಕೆಗಳ ತಾಣವಾಗಿದೆ. ಶುದ್ಧೀಕರಣ ಮಾಡಿದಾಗ ಇದೇ ಹೋಗುತ್ತೆ. ನಮ್ಮ ಪೂರ್ವ ಅನುಭವಗಳ ಅವಶೇಷಗಳೇನಿದೆ ಅದು ಹೋಗುತ್ತೆ. ಎರಡನೇದು ನಮ್ಮ ಕೆಳಮಟ್ಟದ ಪ್ರವೃತ್ತಿಗಳು ಮತ್ತು ಬಯಕೆಗಳೇನಿದೆ ಅದು ಕೂಡ ಹೋಗುತ್ತೆ ಶುದ್ಧೀಕರಣ ಮಾಡಿಕೊಂಡಾಗ. ಈಗ ಪ್ರಜ್ಞಾನವನ್ನು ಕುರಿತು ಚರ್ಚಿಸೋಣ. ಇದು ದೈವಿ ಲೋಕ. ಧ್ಯಾನದಲ್ಲಿ ನಾವು ಅದರ ಅನಂತವಾದ ನಭೋ ಮಂಡಲದೊಳಗೆ ಮೇಲೆ ಇರುತ್ತೇವೆ. ಅಲ್ಲಿಂದಲೇ ವಿವೇಕ ಇಳಿದು ಬರುತ್ತದೆ. ಅಲ್ಲಿಂದ ಬರುವ ಪ್ರೇರಣೆಯೇ ನಿಮ್ಮ ಹೃದಯವನ್ನು ಮೆಟ್ಟುತ್ತದೆ. ಪ್ರಜ್ಞಾನದಲ್ಲಿ ನಾವು ಮೂಲದಿಂದ ಬರುವ ಶಕ್ತಿಯಿಂದ ತುಂಬಿ ಹೋಗುತ್ತೇವೆ. ಇದನ್ನು ಲೈಟ್ ಮಾಡ್ಕೊಳ್ರಿ. ಪ್ರಜ್ಞಾನದ ಏನಾಗುತ್ತೆ? ಅದು ದೈವಿ ಲೋಕ. ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ? ನಾವು ಆ ಅನಂತವಾದಂತ ದೈವಿ ಲೋಕದ ನಭೋ ಮಂಡಲದೊಳಗೆ ಮೇಲೆ ಇರುತ್ತೇವೆ. ಅಲ್ಲಿಂದಲೇ ವಿವೇಕ ಹಿಡಿದು ಬರುತ್ತದೆ. ಅಲ್ಲಿಂದಲೇ ಪ್ರೇರಣೆಯು ಬರುತ್ತದೆ. ಪ್ರಜ್ಞಾನದಲ್ಲಿ ನಾವು ಮೂಲದಿಂದ ಬರುವ ಶಕ್ತಿಯಿಂದ ತುಂಬಿ ಹೋಗುತ್ತೇವೆ. ಹಾಗಾದ್ರೆ ನೀವು ಪ್ರಜ್ಞಾನ ಮುಟ್ತಾ ಇದ್ದೀರಾ ಧ್ಯಾನದಲ್ಲಿ ಅಂತ ಹೇಳಿದ್ರೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಇದು ಕ್ಲೂ ಇದೆ ನೋಡ್ರಿ, 3 ಕ್ಲೂ ಇದೆ ಅಲ್ಲಿ. ಏನಿದೆ? ವಿವೇಕ ಇಳಿದು ಬರುತ್ತೆ,
ಸೊ ನೀವು ವಿವೇಕಿಗಳಾಗ್ತಾ ಇದ್ದೀರಾ ಕಾಲಕ್ರಮೇಣ ಅಂತಂದ್ರೆ ನೀವು ಪ್ರಜ್ಞಾನನ ಮುಟ್ತಾ ಇದ್ದೀರಾ. ಶಕ್ತಿ ಹರಿದು ಬರುತ್ತೆ. ಸೊ ನಿಮಗೆ ಧ್ಯಾನದಿಂದ ಎದ್ದ ಮೇಲೆ ಸಾಕಷ್ಟು ನಿಮಗೆ ಶಕ್ತಿ ತುಂಬಿದ್ದೀರಾ ಅಂತ ನಿಮ್ಗೆ ಅನುಭವ ಆಯ್ತು ಅಂತಂದ್ರೆ ನೀವು ಪ್ರಜ್ಞಾನದ ಮಟ್ಟನ ಮುಟ್ಟಿದ್ದೀರಾ. ಮೂರನೇದು, ನಿಮಗೆ ಪ್ರೇರಣೆ ಬರುತ್ತೆ ಅಥವಾ ಸ್ಫೂರ್ತಿ ಬರುತ್ತೆ. ಸರಿನಾ? ನಾಲ್ಕನೇದು ಏನ್ ಬರುತ್ತಪ್ಪ ಅಂತಂದ್ರೆ ನಮ್ಗೆ ಹೊಸ ಜಾಗಕ್ಕೆ ಹೋದಾಗ ಆದಂತ ಅನುಭವ ಆಗತ್ತೆ. ಅರ್ಥ ಆಯ್ತಾ? ಹೊಸತನದ ಅನುಭವ ಆಗುತ್ತೆ. ಸೊ 4: ಹೊಸತನ, ಸ್ಫೂರ್ತಿ ಅಥವಾ ಪ್ರೇರಣೆ, ಮತ್ತೆ ಆ ವಿವೇಕ, 4ನೇದು ಶಕ್ತಿ. ಈ 4 ನಿಮಗೆ ಯಾವ್ದಾದ್ರು ಒಂದು ಅಥವಾ ಈ 4ರಲ್ಲಿ ಯಾವ್ದಾದ್ರು ಒಂದು ಕಾಂಬಿನೇಷನ್ ಒಟ್ಟುಗೂಡಿ ಬಂತು ಅಂತಂದ್ರೆ ನೀವು ಪ್ರಜ್ಞಾನದ ಮಟ್ಟವನ್ನ ಮುಟ್ಟಿದ್ದೀರಾ ಆ ಧ್ಯಾನದಲ್ಲಿ. ಗೊತ್ತಾಯ್ತಾ? ತುಂಬಾ ಜನಕ್ಕೆ ಕೇಳ್ತಾರೆ, ನಮ್ಮ ಪ್ರಜ್ಞಾನಕ್ಕೆ ಹೋಗಿದ್ವಿ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಅಂತ. ಈ 4 ಆಯ್ತು ಅಂತಂದ್ರೆ ಪ್ರಜ್ಞಾನಕ್ಕೆ ನೀವು ಹೋಗಿ ಮುಟ್ಟಿದ್ದೀರಾ ಅಂತ. ಇನ್ನೊಂದ್ಸತಿ ಇದು ಇದರಲ್ಲಿ ಒಂದಿಷ್ಟು ಬರುತ್ತೆ, ಬಟ್ ಇನ್ನೂ ಸಾಕಷ್ಟು ಆಳವಾಗಿ ಚರ್ಚೆ ಮಾಡಿ ತಿಳ್ಕೋಬೇಕಾಗಿದೆ. ಇದು ಪ್ರಜ್ಞೆ ಅಂದ್ರೆ ಏನು, ಸುಪ್ತ ಪ್ರಜ್ಞೆ ಅಂದ್ರೆ ಏನು, ಪ್ರಜ್ಞಾನ ಅಂದ್ರೆ ಏನು ಅಂತ. ಎರಡು ಮೂರು ಒಂದಕ್ಕೊಂದು ಸಂಬಂಧಪಟ್ಟಿದ್ದು. ಸರಿ. ಸೊ ಪ್ರಜ್ಞಾನವನ್ನು ನಾವು ಮುಟ್ಟಿದಾಗ ಈ 4 ನಮಗೆ ಅನುಭವಕ್ಕೆ ಬರುತ್ತೆ. ಮತ್ತೊಂದ್ಸತಿ ಹೇಳ್ತೀನಿ: ಹೊಸತನದ ಅನುಭವ, ಪ್ರೇರಣೆ ಅಥವಾ ಸ್ಫೂರ್ತಿ ಅನುಭವ, 3ನೇದು ವಿವೇಕದ ಅನುಭವ, 4ನೇದು ನಮಗೆ ಶಕ್ತಿ ಅನುಭವ. ಇಷ್ಟು ಬರುತ್ತೆ. ಸರಿನಾ? ಸೊ ಧ್ಯಾನದಿಂದ ಎದ್ದಿದ ತಕ್ಷಣ ಈಗ ನಂಗೆ ಸಾಕಷ್ಟು ಸ್ಫೂರ್ತಿ ಬಂದಿದೆ, ಶಕ್ತಿ ಬಂದಿದೆ ಅಂತಂದ್ರೆ ಪ್ರಜ್ಞಾನನ ಮುಟ್ಟಿದ್ದೀರ. ಸರಿನಾ? ಧ್ಯಾನದಲ್ಲಿ ನಮ್ಮ ಅರಿವು ಪ್ರಜ್ಞಾನದ ಮೂಲಕ ವಿಸ್ತಾರಗೊಳ್ಳುತ್ತದೆ. ಮೊದಲಿಗೆ ನಮಗೆ ಅದರ ಅನುಭವವೇ ಆಗದಿರಬಹುದು. ನಾವು ಸುಷುಪ್ತಿಯ ಸ್ಥಿತಿಯಲ್ಲಿರುವಂತಿರುತ್ತದೆ. ಅದು ಸಮಾಧಿಯ ಮೊದಲನೇ ಹಂತ. ಆದರೆ ನಿಧಾನವಾಗಿ ನಾವು ಪ್ರಜ್ಞಾನದೊಳಗೆ ಪರಿಚಿತರಾಗುತ್ತೇವೆ. ಆ ಅವಸ್ಥೆಯಲ್ಲಿ ಅರಿವಾಗತೊಡಗುತ್ತದೆ ಮತ್ತು ಕ್ರಮೇಣ ನಾವು ಅದರ ಮೇಲೆ ಹಿಡಿತ ಸಾಧಿಸುತ್ತೇವೆ. ಆಗಲೂ ಅದು ಪ್ರಜ್ಞಾನವಾಗಿರುತ್ತದೆಯೇ? ಸೊ ನಾವು ಮೊದಲ ಬಾರಿಗೆ ಪ್ರಜ್ಞಾನವನ್ನು ಮುಟ್ಟಿದಾಗ ನಮ್ಗೆ ಅದರ ಅರಿವಿರಲ್ಲ, ಅದರ ಪರಿಣಾಮ ಗೊತ್ತಾಗತ್ತೆ. ಈ 4 ಹೇಳಿದ್ನಲ್ಲ, ಅದು ಪ್ರಜ್ಞಾನನ ಮುಟ್ಟಿದಂತ ಪರಿಣಾಮ. ಆದ್ರೆ ಪ್ರಜ್ಞಾನಕ್ಕೆ ಹೋಗಿದೀವಿ ಅಂತ ನಮ್ಗೆ ಅರಿವಿರಲ್ಲ ನೇರವಾಗಿ. ಮೊದಲನೇ ಬಾರಿ ಹೋದಾಗ ಅರಿವಿರಲ್ಲ. ಅದೇ 2ನೇ ಬಾರಿ 3ನೇ ಬಾರಿ ಅದೇ ಸ್ತರಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಪರಿಚಯ ಆಗುತ್ತೆ ಆ ಜಾಗ ಪರಿಚಯ ಆದ್ಮೇಲೆ ನಮ್ಗೆ ಅಲ್ಲಿ ಅರಿವನ್ನ ಇಟ್ಕೊಳ್ತೀವಿ. ಮೊದಲನೇ ಬಾರಿಗೆ ಹೋದಾಗ ಅರಿವಿರಲ್ಲ, 2ನೇ ಬಾರಿ 3ನೇ ಬಾರಿಗೆ ಹೋದಾಗ ಸ್ವಲ್ಪ ಚಿರಪರಿಚಿತ ಅಂತ ಅನ್ಸುತ್ತೆ ಆ ಜಾಗ, ಅರಿವಿರುತ್ತೆ. ಅರಿವಿದ್ದಾಗ ಅರಿವಿಲ್ಲದೆ ಇರತಕ್ಕಂಥ ಸ್ಥಿತಿನ ನಾವು ಸಮಾಧಿಯ ಮೊದಲ ಹಂತ ಅಂತ ಕರಿತೀವಿ. ಬಟ್ ಅಲ್ಲೇ ನಿಂತು ಹೋಗಲ್ಲ ನಮ್ಮ ಕೆಲಸ. ಸಮಾಧಿಯ ಮೊದಲ ಹಂತ ದಾಟದ ಮೇಲೆ ಅದೇ ಪ್ರಜ್ಞಾನದ ಸ್ಥಿತಿಗೆ ಹೋದಾಗ ನಮ್ಗೆ ಅರಿವಿರುತ್ತೆ. ಅರ್ಥ ಆಯ್ತಾ? ಆವಾಗ ಅರಿವಿದ್ದಾಗ ನಮಗೆ ಪ್ರಜ್ಞಾನದೊಂದಿಗೆ ಪರಿಚಯವಾಗುತ್ತದೆ. ಆ ಅವಸ್ಥೆಯಲ್ಲಿ ನಮಗೆ ಅರಿವಾಗ ತೊಡಗುತ್ತದೆ. ಕಾಲಕ್ರಮೇಣ ಅರಿವಿನ ಮುಖಾಂತರ ನಾವು ಆ ಪ್ರಜ್ಞಾನದ ಮೇಲೆ ಹಿಡಿತವನ್ನು ಸಾಧಿಸ್ತೀವಿ. ಈಗ ನೋಡಿ, ಪ್ರಜ್ಞೆ ಇಷ್ಟಿದೆ ಅಂತ ಇಟ್ಕೊಳ್ರಿ. ಪ್ರಜ್ಞೆ ಇಷ್ಟಿದೆ. ಈಗ ನೀವು ಧ್ಯಾನ ಮಾಡಿದಾಗ ಪ್ರಜ್ಞಾನದ ಈ ಭಾಗಕ್ಕೆ ಹೋದ್ರಿ ಅಂತ ಇಟ್ಕೊಳ್ರಿ, ಮೇಲ್ಗಡೆ ಭಾಗಕ್ಕೆ ಹೋದ್ರಿ. ಮೊದಲನೇ ಬಾರಿ ಆ ಭಾಗಕ್ಕೆ ಹೋದಾಗ ಅಲ್ಲಿ ನಿಮ್ಗೆ ಅರಿವಿರಲಿಲ್ಲ. 2ನೇ ಬಾರಿ ಆ ಭಾಗಕ್ಕೆ ಹೋದಾಗ ಅರಿವು ಬಂತು. ಕಾಲಕ್ರಮೇಣ ಅದರಲ್ಲಿ ಅರಿವಿನ ಮುಖಾಂತರ ಹಿಡಿತ ಸಾಧನೆ ಮಾಡಿದ್ರಿ. ಈಗೇನಾಗಿದೆ? ಪ್ರಜ್ಞೆ ಇಷ್ಟಿದ್ದು ಇಷ್ಟಾಯ್ತು. ಅರ್ಥ ಆಗ್ತಿದ್ಯಾ? ಈಗ ಯಾವಾಗ ಪ್ರಜ್ಞೆಗೆ ಸೇರ್ಕೊಂಡ್ಬಿಡುತ್ತೋ ಅದಕ್ಕೆ ನಾವು ಮತ್ತೆ ಪ್ರಜ್ಞಾನ ಅಂತ ಕರೆಯಲ್ಲ. ಪ್ರಜ್ಞಾನ ಅಂದ್ರೆ ಪ್ರಜ್ಞೆಯಿಂದ ಆಚೆ ಇರತಕ್ಕಂಥದ್ದನ್ನ ನಾವು ಪ್ರಜ್ಞಾನ ಅಂತ ಕರಿತೀವಿ. ಯಾವಾಗ ಅದು ಪ್ರಜ್ಞೆಯ ಭಾಗವಾಗ್ಬಿಡುತ್ತೋ ಅದನ್ನ ನಾವು ಪ್ರಜ್ಞೆ ಅಂತಾನೆ ಕರಿತೀವಿ. ಅದು ಪ್ರಜ್ಞಾನ ಅಂತ ಕರೆಯಲ್ಲ. ಅದು ಪ್ರಜ್ಞೆಯ ಹೊರಗಡೆ ಇದ್ರೆ, ಪ್ರಜ್ಞೆಯ ಆಚೆ ಇದ್ದಾಗ ಮಾತ್ರ ಅದನ್ನು ನಾವು ಪ್ರಜ್ಞಾನ ಅಂತ ಕರಿತೀವಿ. ಸೊ ಕಾಲಕ್ರಮೇಣದಲ್ಲಿ ನಮ್ಗೆ ಏನಾಗುತ್ತೆ? ಆ ಪ್ರಜ್ಞಾನದ ಒಂದು ಭಾಗ ನಮ್ಮ ಪ್ರಜ್ಞೆಯ ಒಂದು ಭಾಗವಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ. ನಾವು ಬೆಳೀತಾ ಬೆಳೀತಾ ಇದು ಆಗ್ತಕ್ಕಂಥದ್ದು ನಮ್ಗೆ. ಅರ್ಥ ಆಯ್ತಾ? ಹಾಗಾಗಿ ನಾವು ಪ್ರಜ್ಞಾನದಲ್ಲೂ ಬೆಳಿತೀವಿ, ಕೆಳಗಡೆ ಸುಪ್ತ ಪ್ರಜ್ಞೆಯಲ್ಲೂ ಬೆಳಿತೀವಿ. ಎರಡೂ ರೀತಿ ಬೆಳಿತೀವಿ ನಾವು. ಸರಿನಾ? ಸೊ ಸುಪ್ತ ಪ್ರಜ್ಞೆಯಲ್ಲಿ ಹೇಗೆ ಬೆಳಿತೀವಿ? ಸುಪ್ತ ಪ್ರಜ್ಞೆಯಲ್ಲಿ ಹೇಗೆ ಬೆಳಿತೀವಿ ಅಂತಂದ್ರೆ ನಾವು ಅಲ್ಲಿರ್ತಕ್ಕಂಥ ಸಂಸ್ಕಾರಗಳೇನಿದೆ ಆ ಸಂಸ್ಕಾರಗಳನ್ನ ಏನ್ ಮಾಡ್ತು ಅಂತಂದ್ರೆ ಸುಪ್ತ ಪ್ರಜ್ಞೆಯಲ್ಲಿ ಬೆಳಿತಾ ಇದ್ದೀವಿ. ನಾವು ಆಳಕ್ಕೆ ಹೋಗ್ತಾ ಇದ್ದೀವಿ ಧ್ಯಾನದಲ್ಲಿ. ನಿಮಗೆ
ಧ್ಯಾನದಲ್ಲಿ ಆಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನಿಸಿದ್ರೆ ಸುಪ್ತ ಪ್ರಜ್ಞೆಗೆ ಹೋಗ್ತಾ ಇದ್ದೀರಾ, ಅಂದ್ರೆ ಸುಪ್ತ ಪ್ರಜ್ಞೆಯಲ್ಲಿ ವಿಸ್ತಾರ ಆಗ್ತಾ ಇದ್ದೀರಾ. ಪ್ರಜ್ಞಾನದಲ್ಲಿ ವಿಸ್ತಾರ ಆಗ್ತಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಈ ನಾಲ್ಕರಿಂದ ಪ್ರಜ್ಞಾನದಲ್ಲೂ ಬೆಳೀತಾ ಇದೀವಿ ಅಂತ ಗೊತ್ತಾಗುತ್ತೆ. ಸೊ ನಾವು ಜೊತೆಯಾಗಿ ಪ್ರಜ್ಞಾನದಲ್ಲೂ ವಿಸ್ತಾರವಾಗ್ತೀವಿ, ಸುಪ್ತ ಪ್ರಜ್ಞೆನಲ್ಲೂ ವಿಸ್ತಾರವಾಗ್ತೀವಿ. ಹಾಗಾಗಿ ನಮ್ಮ ಪ್ರಜ್ಞೆ ವಿಸ್ತಾರ ಆಗ್ತಾ ಹೋಗುತ್ತೆ, ಎರಡೂ ದಿಕ್ಕಿನಲ್ಲಿ ವಿಸ್ತಾರ ಆಗುತ್ತೆ. ಸುಪ್ತ ಪ್ರಜ್ಞೆ ದಿಕ್ಕಿನಲ್ಲೂ ವಿಸ್ತಾರ ಆಗುತ್ತೆ, ಯಾಕೆಂದ್ರೆ ಕ್ಲೀನಿಂಗ್ ಮಾಡಿಸ್ಕೊಳ್ತೀವಿ, ಸಂಸ್ಕಾರಗಳೆಲ್ಲ ಕಳ್ಕೊಳ್ತೀವಿ. ಆ ಸುಪ್ತ ಪ್ರಜ್ಞೆ ಈಗ ಪ್ರಜ್ಞೆಯ ಭಾಗವಾಗುತ್ತೆ. ಅಲ್ಲೂ ಸೇಮ್, ಅಲ್ಲಿ ಏನಾಗುತ್ತೆ, ಸುಪ್ತ ಪ್ರಜ್ಞೆನಲ್ಲಿ ನಾವು ಮೊದಲು ಹೋದಾಗ ಅಲ್ಲಿ ಸಂಸ್ಕಾರಗಳಿರುತ್ತೆ, ನಮ್ಗೆ ಏನು ಗೊತ್ತೇ ಆಗಲ್ಲ. ಸಂಸ್ಕಾರಗಳ ಸುಳಿಯಲ್ಲಿ ಮುಳುಗೋಗ್ತೀವಿ, ಏನು ಗೊತ್ತಾಗಲ್ಲ. ಕಾಲಕ್ರಮೇಣದಲ್ಲಿ ಆ ಸುಪ್ತ ಪ್ರಜ್ಞೆಯಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನೆಲ್ಲ ಶುದ್ಧೀಕರಣ ಮಾಡ್ತಾ ಮಾಡ್ತಾ ನಮ್ಗೆ ಅಲ್ಲಿ ಏನೋ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಏನ್ ಗೊತ್ತಾಗುತ್ತೆ, ಫಸ್ಟು ಇದಿತ್ತು, ಸಂಸ್ಕಾರಗಳಿತ್ತು, ಅದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ವಿ, ಏನು ಗೊತ್ತಾಗಿಲ್ಲ ಅಂತ ಅನಿಸ್ತು. ಸ್ವಲ್ಪ ಸಂಸ್ಕಾರಗಳ ಕ್ಲೀನ್ ಆದ್ಮೇಲೆ, ಶುದ್ಧೀಕರಣ ಆದ್ಮೇಲೆ ಅದರ ತೀವ್ರತೆ ಕಡಿಮೆ ಆಗುತ್ತೆ. ಯಾವಾಗ ಅದರ ತೀವ್ರತೆ ಕಡಿಮೆ ಆಗುತ್ತೋ ಅದು ನಮಗೆ ಸ್ವಲ್ಪ ಹಗುರ ಅಂತ ಅನಿಸುತ್ತೆ. ಸುಪ್ತ ಪ್ರಜ್ಞೆಯಲ್ಲಿ ಇರತಕ್ಕಂಥ ಸಂಸ್ಕಾರಗಳ ತೀವ್ರತೆ ಕಡಿಮೆ ಆದಾಗ ಸ್ವಲ್ಪ ಹಗುರ ಅಂತ ಅನಿಸ್ತು. ಅದಾದ್ಮೇಲೆ ಅಷ್ಟಕ್ಕೆ ನಿಲ್ಲಲ್ಲ, ಹಗುರತೆ ಆದ್ಮೇಲೆ ಇನ್ನೂ ಮುಂದಕ್ಕೆ ಹೋಗ್ತೀವಿ. ಇನ್ನೂ ಮುಂದಕ್ಕೆ ಹೋದಾಗ ಆ ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳು ಗೊತ್ತಾಗುತ್ತೆ. ಓ, ಈ ಸುಪ್ತ ಪ್ರಜ್ಞೆಯಲ್ಲಿ ಈ ಸ್ಥಿತಿ ಇದೆ ಇಲ್ಲಿ ಅಂತ ಗೊತ್ತಾಗುತ್ತೆ. ಆ ಸ್ಥಿತಿ ಗೊತ್ತಾದ್ಮೇಲೆ ಆ ಸ್ಥಿತಿನ ನಾವು AEIOU ಮಾಡ್ಕೊಳ್ತೀವಿ. AEIOU ಮಾಡ್ಕೊಂಡ್ಮೇಲೆ ಈಗ ಅದರಲ್ಲಿ ಇರ್ತಕ್ಕಂಥ ಸ್ಥಿತಿನೂ ನಾವು ಕರಗತ ಮಾಡ್ಕೊಂಡಿದ್ದೀವಿ. ಮೊದಲು ಹಗುರತೆ ಅನುಭವ ಆಯಿತು, ಆಮೇಲೆ ಆ ಸ್ಥಿತಿ ಇರ್ತಕ್ಕಂಥದ್ದು ಏನ್ ನಮ್ಮ ಅನುಭವಕ್ಕೆ ಬಂತು ಅದನ್ನೂ ಕರಗತ ಮಾಡ್ಕೊಂಡ್ಮೇಲೆ ಅಲ್ಲಿ ಏನ್ ಅನ್ಸುತ್ತೆ, ಕಡೆಗೆ ಎಲ್ಲ ಖಾಲಿ ಖಾಲಿ ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ಥಿತಿನೂ ನಾವು ಕರಗತ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ. ಆವಾಗ ಈಗ ಹೊರಗಡೆ ಇರ್ತಕ್ಕಂಥ ತಟ್ಟೆನಲ್ಲಿ ಇರ್ತಕ್ಕಂಥ ಊಟ ಎಲ್ಲ ತಿಂದು ತೆಗೆದ ಮೇಲೆ ತಟ್ಟೆ ಖಾಲಿ ಅಂತ ಅನ್ಸುತ್ತಲ್ವಾ? ಅದೇ ತರನೇ ಸುಪ್ತ ಪ್ರಜ್ಞೆಯಲ್ಲಿ ಇರತಕ್ಕಂಥ ಆ ಒಂದು ಸ್ಥಿತಿನೆಲ್ಲ ನಾವು ಗ್ರಹಿಸ್ಕೊಂಡು ತೆಗೆದ ಮೇಲೆ ಖಾಲಿ ಖಾಲಿ ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ಆ ಸ್ಥಿತಿಗೆ ಬಂದಾಗ ನಮ್ಮ ಪ್ರಜ್ಞೆ ಸುಪ್ತ ಪ್ರಜ್ಞೆಯಲ್ಲಿ ವಿಸ್ತಾರವಾಗಿದೆ ಅಂತ ಆಯ್ತಲ್ಲಿ. ಸರಿನಾ? ಸೊ ಎರಡು ಕಡೆ ಹೇಗೆ ವಿಸ್ತಾರ ಆಗುತ್ತೆ ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ಎರಡು ಕಡೆನಲ್ಲೂ ಕೂಡ ಮೊದಲ ಬಾರಿಗೆ ನಾವು ಆ ಸ್ತರಕ್ಕೆ ಹೋದಾಗ ನಮ್ಗೆ ಅರಿವಿರಲ್ಲ. ಎರಡನೇ ಸ್ತರಕ್ಕೆ ಬಂದಾಗ ಅರಿವಿರುತ್ತೆ, ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಮೂರನೇ ಸ್ತರಕ್ಕೆ ಬಂದಾಗ ಅರಿವಿನ ಮುಖಾಂತರ ಅದರ ಮೇಲೆ ಹಿಡಿತ ಸಾಧನೆ ಮಾಡ್ತೀವಿ. ಎರಡೂ ದಿಕ್ಕಿನಲ್ಲಿ ಇದೆ. ಹಿಡಿತ ಸಾಧನೆ ಮೇಲೆ ಆ ಭಾಗ ಸುಪ್ತ ಪ್ರಜ್ಞೆಯ ಭಾಗ ಇರ್ಬೋದು ಅಥವಾ ಪ್ರಜ್ಞಾನದ ಭಾಗ ಇರ್ಬೋದು, ಪ್ರಜ್ಞೆಯ ಒಂದು ಭಾಗವಾಗಿ ಮಾರ್ಪಾಡಾಗುತ್ತೆ. ಇದನ್ನೇ ನಾವು ಪ್ರಜ್ಞೆಯ ವಿಸ್ತಾರ ಅಂತ ಕರೀತೀವಿ. ಅರ್ಥ ಆಗ್ತಿದ್ಯಾ? ಇದು ನಾವು ಸುಮಾರು ಸತಿ ಪ್ರಜ್ಞೆ ವಿಸ್ತಾರ ಅಂತ ಮಾತಾಡ್ತೀವಿ. ಯಾರು ನಾನು ಎಕ್ಸ್ಪ್ಲೇನ್ ಮಾಡ್ರಿ ಹೆಂಗಾಗತ್ತೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಏನೋ ಹೇಳ್ತಾರಪ್ಪ, ನಮ್ಮ ಪ್ರಜ್ಞೆ ವಿಸ್ತಾರ ಆಗತ್ತಂತೆ ಅಂತ ಹೇಳ್ತೀರ. ಕರೆಕ್ಟ್? ಈಗ ಅರ್ಥ ಆಯ್ತಾ ಹೇಗಾಗತ್ತೆ ಅಂತ? ಎರಡೂ ದಿಕ್ಕಿನಲ್ಲಿ ನಿಮ್ಗೆ ಅನುಭವ ಬರ್ತಕ್ಕಂಥದ್ದು ಏನು ಅಂದ್ರೆ, ಮೊದಲ ಬಾರಿಗೆ ನಾವು ಆ ಸ್ತರವನ್ನು ಎಂಟರ್ ಮಾಡಿದಾಗ, ಸುಪ್ತ ಪ್ರಜ್ಞೆ ಇರ್ಬೋದು ಅಥವಾ ಪ್ರಜ್ಞಾನ ಇರ್ಬೋದು, ಮೊದಲ ಬಾರಿಗೆ ಆ ಪ್ರಜ್ಞೆಯ ಸ್ತರವನ್ನು ನಾವು ಪ್ರವೇಶಿಸಿದಾಗ ಏನು ಗೊತ್ತಾಗಲ್ಲ. ಏನಾಯ್ತು ಧ್ಯಾನದಲ್ಲಿ ಅಂತ ಕೇಳಿದ್ರೆ ನಂಗೆ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಧ್ಯಾನ ಆದ್ಮೇಲೆ. ತುಂಬಾ ಜನಕ್ಕೆ ಇದು ಅನುಭವ ಬಂದಿರುತ್ತೆ. ಧ್ಯಾನ ಆದ್ಮೇಲೆ ಏನಾಯ್ತು ಅಂತ ಕೇಳಿದ್ರೆ ನಂಗೆ ಏನು ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತೀರಿ ನೀವು. ಸರಿನಾ? ತದನಂತರ ಅದೇ ಸ್ತರಕ್ಕೆ ನಾವು ಮತ್ತೊಂದ್ಸತಿ ಹೋದಾಗ ಅಲ್ಲಿ ನಮ್ಗೆ ಸ್ವಲ್ಪ ಚಿರಪರಿಚಿತವಾದಂತ ಸ್ಥಿತಿ ಇದೆ ಅಂತ ಅನಿಸುತ್ತೆ. ಓ, ಇದು ಯಾವ್ದೋ ಜಾಗ ಮುಂಚೆ ಬಂದಿದೆ ಅಂತ ಅನಿಸುತ್ತೆ. ನೀವು ಜ್ಞಾಪಕ ಇದೆಯಾ? ಯಾವ್ದೋ ಒಂದ್ ಜಾಗಕ್ಕೆ ಹೋಯ್ತು ಅಂತಂದ್ರೆ ಇಲ್ಲೆಲ್ಲೋ ಬಂದಿದೆ ಅಂತ ಅನ್ಸುತ್ತೆ, ಮುಂಚೆ ಇಲ್ಲೆಲ್ಲೋ ಬಂದಿದೆ ಅಂತ ಅನ್ಸುತ್ತೆ ಅಂತ ಅನ್ಸತ್ತೆ ಕೆಲವು ಸತಿ ಯಾವ್ದೋ ಜಾಗಕ್ಕೆ ಹೋದಾಗ. ಸರಿನಾ? ಯಾವ ಜನ್ಮದಲ್ಲಿ ಯಾವ ಕಾರಣಕ್ಕೆ ಅಲ್ಲಿ ಹೋಗಿದ್ರೆ ಯಾರು ಗೊತ್ತು, ಬಟ್ ಚಿರಪರಿಚಿತವಾದಂತ ಜಾಗ ಅಂತ ಅನ್ಸುತ್ತೆ ನಿಮ್ಗೆ. ಇದು ಎರಡನೇದು. ಆ ಪರಿಚಿತವಾದಂತ ಜಾಗ ಅಂತ ನಮ್ಗೆ ಅನ್ನಿಸ್ದಾಗ ನಮ್ಗೆ ಅರಿವಿರುತ್ತಲ್ಲಿ. ಓ, ಇದು ಪರಿಚಯ ಇರೋ ಜಾಗ ಅಂತ ನಮ್ಗೆ ಅನಿಸ್ಬೇಕಾದ್ರೆ ಅರಿವಿದ್ರೇನೆ ಅನ್ಸೋದು, ಇಲ್ಲ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಅದು ಎರಡನೇ ಮಟ್ಟ, ಅರಿವಿರುತ್ತೆ. ಮೂರನೇ ಮಟ್ಟದಲ್ಲಿ ಅರಿವಿನ ಮುಖಾಂತರ ನಾವು ಅಲ್ಲಿರ್ತಕ್ಕಂಥ ಸ್ಥಿತಿಗತಿಗಳ ಮೇಲೆ ಹಿಡಿತ ಸಾಧನೆ ಮಾಡ್ತೀವಿ. ನಾವು ಸುಪ್ತ ಪ್ರಜ್ಞೆ ಕಡೆಗೆ ಹೋದ್ರು ಇದೇ ಮಾಡೋದು, ಮೇಲ್ಗಡೆ ಹೋದ್ರು ಪ್ರಜ್ಞಾನದ ಕಡೆಗೆ ಹೋದ್ರು ಇದೇ ಮಾಡೋದು. ಯಾವಾಗ ಈ ಮೂರು ಸ್ತರಗಳನ್ನ ನಾವು ಒಂದು ಕಡೆ ಮಾಡ್ಬಿಡ್ತೀವೋ, ಈಗ ಆ ಪ್ರಜ್ಞೆಯ ಪದರ, ಸುಪ್ತ ಪ್ರಜ್ಞೆಯ ಪದರ ಅಥವಾ ಪ್ರಜ್ಞಾನದ ಪದರ ಪ್ರಜ್ಞೆಯ ಭಾಗವಾಗಿ ಬಿಡುತ್ತೆ.
ಸರಿನಾ? ಈ ರೀತಿಯಾಗಿನೇ ಪ್ರಜ್ಞೆ ವಿಸ್ತಾರ ಆಗ್ತಾ ಹೋಗುದು, ಮೇಲೆ ಕೆಳಗಡೆ ಎರಡೂ ದಿಕ್ಕಿನಲ್ಲಿ ವಿಸ್ತಾರ ಆಗ್ತಾ ಹೋಗುತ್ತೆ. ಸರಿನಾ? ಸರಿ, ಮುಂದಕ್ಕೆ ನೋಡೋಣ. ಆಗಲೂ ಅದು ಪ್ರಜ್ಞಾನವಾಗಿರುತ್ತದೆಯೇ? ಜೋಶ್ವಾ ಪಲ್ಕಗೆ ಅರ್ಥ ಆಗಲಿಲ್ಲ ಏನು ಹೇಳ್ತಿದ್ದಾರೆ ಅಂತ. ಹಾಗೆಂದರೆ ಏನು ಎಂದು ನಾನು ಕೇಳಿದೆ. ಅದರ ಅರಿವು ನಿಮಗಿದ್ದಾಗ ಅದು ಪ್ರಜ್ಞೆಗಿಂತಲೂ ಮೇಲೇರಲು ಸಾಧ್ಯವಿಲ್ಲ. ಸುಪ್ತ ಪ್ರಜ್ಞೆ ಅಥವಾ ಪ್ರಜ್ಞಾನ ಅಂತ ಯಾವುದನ್ನು ಕರಿತೀವಿ ಅಂತಂದ್ರೆ, ಅದು ಪ್ರಜ್ಞೆಯ ಮೇಲೆ ಅಥವಾ ಕೆಳಗಡೆ ಇದ್ದಾಗ, ಅಂದ್ರೆ ಪ್ರಜ್ಞೆಯ ಬೌಂಡ್ರಿ ಏನಿದೆ, ಪರಿಧಿ ಏನಿದೆ, ಅದರ ಆಚೆ ಇದ್ದಾಗ ಅದನ್ನ ನಾವು ಪ್ರಜ್ಞಾನ ಅಥವಾ ಸುಪ್ತ ಪ್ರಜ್ಞೆ ಅಂತ ಕರಿತೀವಿ. ಈಗ ಅದರ ಅರಿವಿದೆ ಅಂತಂದ್ರೆ ಅದು ಪ್ರಜ್ಞೆಯ ಭಾಗವಾಗ್ಬಿಟ್ಟಿದೆ, ಪ್ರಜ್ಞೆ ಆಚೆ ಇಲ್ಲ ಅದು. ಹಾಗಾಗಿ ಅದನ್ನು ನಾವೀಗ ಪ್ರಜ್ಞಾನ ಅಂತ ಕರೆಯಕ್ಕಾಗಲ್ಲ ಅಥವಾ ಸುಪ್ತ ಪ್ರಜ್ಞೆ ಅಂತ ಕರೆಯಕ್ಕಾಗಲ್ಲ. ಅದು ಪ್ರಜ್ಞೆಯ ಭಾಗವಾಗ್ಬಿಟ್ಟಿದೆ. ಅದು ನಿಮ್ಮ ಪ್ರಜ್ಞೆಯ ಸಾಧಾರಣ ಸ್ಥಿತಿ ಆಗಿದೆ. ಪ್ರಜ್ಞಾನ ಯಾವಾಗಲೂ ಆಚೆ ಇರುವಂಥದ್ದು. ಯಾವುದನ್ನು ನಿಮ್ಮಿಂದ ತಲುಪಲಾಗುವುದಿಲ್ಲವೋ ಅದು ಪ್ರಜ್ಞಾನ. ಯಾವುದು ನಿಮಗೆ ಪ್ರಜ್ಞೆಯ ಸಾಧಾರಣ ಸ್ಥಿತಿಯೋ ಅದು ಮತ್ತೊಬ್ಬರಿಗೆ ಪ್ರಜ್ಞಾನ ಸ್ಥಿತಿ ಆಗಿರಬಹುದು. ಸರಿನಾ? ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾಯ್ತು ಅಂತಂದ್ರೆ, ಯಾರೋ ಇಬ್ರು ಪಾಠ ಓದ್ತಾ ಇದ್ದಾರೆ ಅಂತ ಇಟ್ಕೊಳ್ರಿ ಶಾಲೆಯಲ್ಲಿ. ಒಂದ್ ಮಗುಗೆ ಒಂದ್ ಪಾಠ ಅರ್ಥ ಆಗಿದೆ, ಇನ್ನೊಂದು ಮಗುಗೆ 3 ಪಾಠ ಅರ್ಥ ಆಗಿದೆ. ಯಾವ ಮಗುಗೆ ಬರೀ ಒಂದೇ ಪಾಠ ಅರ್ಥ ಆಗಿದೆಯೋ ಆ ಮಗುಗೆ ಇನ್ನೆರಡು ಪಾಠ ಯಾವ್ದು ಅರ್ಥ ಆಗಿಲ್ವಲ್ಲ, ಅದು ಪ್ರಜ್ಞಾನ. ಯಾವ ಮಗುಗೆ 3 ಪಾಠ ಅರ್ಥ ಇದೆಯಲ್ಲ, 3 ಪಾಠ ಪ್ರಜ್ಞಾ, ಇದು ಪ್ರಜ್ಞೆ. ಅರ್ಥ ಆಯ್ತಾ? ಎಲ್ಲಿ ನಮ್ಮ ಅರಿವಿರುತ್ತೋ ಅದು ಪ್ರಜ್ಞೆಯ ಭಾಗವಾಗ್ಬಿಡುತ್ತೆ. ಅರಿವಿನ ಆಚೆ ಇರತಕ್ಕಂಥದ್ದು ಪ್ರಜ್ಞಾನ. ಸೊ ಹಾಗಾಗಿ ನಮಗೆ ಒಬ್ಬರಿಗೆ ಪ್ರಜ್ಞೆಯ ಸ್ಥಿತಿ ಮತ್ತೊಬ್ಬರಿಗೆ ಪ್ರಜ್ಞಾನದ ಸ್ಥಿತಿ ಆಗಿರ್ಬೋದು, ಮತ್ತೊಬ್ಬರ ಪ್ರಜ್ಞಾನ ಸ್ಥಿತಿ ನಮಗೆ ಪ್ರಜ್ಞೆಯ ಸ್ಥಿತಿ ಆಗಿರ್ಬೋದು. ಸೊ ಇದು ಒಂದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಟ್ ಈಸ್ ಎ ಕಂಪ್ಯಾರಿಟಿವ್ ಟರ್ಮ್. ಅದು ತುಲನಾತ್ಮಕ ಪದ. ಅಂಡರ್ಲೈನ್ ಮಾಡ್ಕೊಳ್ರಿ. ಕಂಪ್ಯಾರಿಟಿವ್ ಅಂದ್ರೆ ತುಲನಾತ್ಮಕ ಪದ. ಒಬ್ಬರ ಪ್ರಜ್ಞೆಯ ಸ್ಥಿತಿ ಮತ್ತೊಬ್ಬರಿಗೆ ಪ್ರಜ್ಞಾನ ಆಗಿರ್ಬೋದು, ಮತ್ತೊಬ್ಬರ ಪ್ರಜ್ಞಾನದ ಸ್ಥಿತಿ ಇನ್ನೊಬ್ಬರಿಗೆ ಪ್ರಜ್ಞೆಯ ಸ್ಥಿತಿ ಆಗಿರ್ಬೋದು. ಸೊ ತುಲನಾತ್ಮಕ ಪದ ಅದು. ಕಂಪ್ಯಾರಿಸನ್, ಕಂಪ್ಯಾರಿಟಿವ್ ಪದ. ತುಲನಾತ್ಮಕ ಅಂತಂದ್ರೆ ಕಂಪ್ಯಾರಿಟಿವ್. ಹೌದು, ಅವರು ಉತ್ತರಿಸಿದರು. ಈಗ ಜಾಶ್ವಾ ಪಲಕಿಗೆ ಹೊಸದಿದ್ದು, ಅವರೇ ಅನ್ಕೊಂಡಿದ್ರು ಪ್ರಜ್ಞಾನ ಎಲ್ರಿಗೂ ಒಂದೇ ಇರುತ್ತೆ ಅಂತ ಅನ್ಕೊಂಡಿದ್ರು, ಯೂನಿಫಾರ್ಮ್ ಆಗಿ. ಆಯ್ತಾ? ಈಗ ದಾಜಿ ಅವರದನ್ನು ಕ್ಲಾರಿಫೈ ಮಾಡ್ತಿದ್ದಾರೆ, ಅದು ತುಲನಾತ್ಮಕ ಪದ. ಒಬ್ಬರ ಪ್ರಜ್ಞೆಯ ಸ್ಥಿತಿ ಮತ್ತೊಬ್ಬರಿಗೆ ಪ್ರಜ್ಞಾನದ ಸ್ಥಿತಿ ಆಗಿರ್ಬೋದು. ಹೌದು ಎಂದು ದಾಜಿ ಉತ್ತರಿಸಿದರು. ನಾವು ಪ್ರಜ್ಞಾನ ಸ್ಥಿತಿಗೆ ಮುಂದುವರಿಯುವ ಪ್ರಕ್ರಿಯೆಯನ್ನು ತೀವ್ರಗೊಳಿಸಲು 2 ವಿಧಾನಗಳು ಪೂರಕವಾಗಿವೆ. ಹಾಗಾದ್ರೆ ಪ್ರಜ್ಞಾನದಲ್ಲಿ ನಾವು ಬೆಳಿಬೇಕು ಅಂತಂದ್ರೆ ಏನ್ ಮಾಡಿದ್ರೆ ಬೇಗ ಬೆಳಿಬಹುದು? ಎ ಬಿಂದುವಿನ ಮೇಲಿನ ಧ್ಯಾನ ಮತ್ತು ಬಿ ಬಿಂದುವಿನ ಮೇಲಿನ ಶುದ್ಧೀಕರಣ. ಆದರೆ ನಾವು ಹಾರ್ಟ್ಫುಲ್ನೆಸ್ನ ಅವಶ್ಯಕ ಅಭ್ಯಾಸಗಳಲ್ಲಿ ನೆಲೆಗೊಂಡ ನಂತರ ಈ ವಿಧಾನಗಳನ್ನು ಒಬ್ಬ ಹಾರ್ಟ್ಫುಲ್ನೆಸ್ ಪ್ರಶಿಕ್ಷಕನಿಂದ ವೈಯಕ್ತಿಕವಾಗಿ ತಿಳಿದುಕೊಂಡರೆ ಒಳ್ಳೆಯದು. ನಮ್ಮ ಯಾತ್ರೆಯಲ್ಲಿ ನಾವು ಪ್ರಜ್ಞಾನ ಸ್ಥಿತಿಗಿಂತಲೂ ಆಚೆಗೆ ಮುನ್ನಡೆಯುತ್ತೇವೆ. ವಾಸ್ತವವಾಗಿ ನಾವು ಒಟ್ಟಾರೆ ಪ್ರಜ್ಞೆಯಾಚೆಗೆ ಹೋಗುತ್ತೇವೆ. ಸುಪ್ತ ಪ್ರಜ್ಞೆಯಾಗಲಿ ಪ್ರಜ್ಞಾನ ಸ್ಥಿತಿಯಾಗಲಿ, ಪ್ರಜ್ಞೆಯು ಅನಂತವಾದುದು. ಆದರೆ ಒಂದು ಅನಂತವು ಮತ್ತೊಂದು ಅನಂತವನ್ನು ಬೆಂಬಲಿಸುತ್ತದೆ. ಅವನ್ನು ನಾವು ಪರಮ ಸಾಮರ್ಥ್ಯ ಎನ್ನುತ್ತೇವೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಪದ ಇದೆಯಲ್ಲ, ಪರಮ ಸಾಮರ್ಥ್ಯ, ಅಂಡರ್ಲೈನ್ ಮಾಡ್ಕೊಳ್ರಿ. ಈಗ ನೋಡಿ, ಸುಪ್ತ ಪ್ರಜ್ಞೆ ಒಂದು ಅನಂತ, ಅದಕ್ಕೆ ಸಪೋರ್ಟ್ ಆಗಿರ್ತಕ್ಕಂಥದ್ದು ಪ್ರಜ್ಞೆ. ಪ್ರಜ್ಞೆ ಒಂದು ಅನಂತ, ಅದಕ್ಕೆ ಸಪೋರ್ಟ್ ಆಗಿರ್ತಕ್ಕಂಥದ್ದು ಪ್ರಜ್ಞಾನ. ಪ್ರಜ್ಞಾನ ಒಂದು ಅನಂತ, ಅದಕ್ಕೆ ಇನ್ನೊಂದು ಸಪೋರ್ಟ್ ಇದೆ. ಈಗ ಅದನ್ನೇ ಪರಮ ಸಾಮರ್ಥ್ಯ ಅಂತ ಬರ್ದಿರೋದು. ಸರಿನಾ? ಒಂದು ಅನಂತನ ಮತ್ತೊಂದು ಅನಂತ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡುತ್ತೆ ಅಂದ್ರೆ ಬೆಂಬಲಿಸುತ್ತೆ. ಒಂದು ಅನಂತನ ಮತ್ತೊಂದು ಅನಂತ ಬೆಂಬಲಿಸುತ್ತೆ. ದಾಜಿ ಎದ್ದು ನಿಂತು ತಮ್ಮ ಕೋಣೆಯೊಳಗೆ ಹೋದರು. 1 ನಿಮಿಷದ ನಂತರ ಅವರು ಪುಸ್ತಕದೊಡನೆ ಮರಳಿದರು. ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ. ಬಾಬುಜಿಯವರು 1944ರಲ್ಲಿ ಬರೆದ ಪುಸ್ತಕ ದಾಜಿ ಓದಲು ಪ್ರಾರಂಭಿಸಿದರು. ಆದರೆ ಪ್ರಜ್ಞೆ ನಮ್ಮ ಗುರಿಯಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ. ಪ್ರಜ್ಞೆ ನಮ್ಮ ಗುರಿಯಲ್ಲ. ಅದು ಕೇವಲ ಮಕ್ಕಳ ಆಟಿಕೆ
ವಸ್ತುವಾಗಿದೆ. ಪ್ರಜ್ಞೆ ಎಲ್ಲಿ ತನ್ನ ನೈಜ ರೂಪವನ್ನು ಅಂದರೆ ಯಾವುದಾಗಬೇಕೋ ಅದು ತಾಳುವುದೋ ಆ ಬಿಂದುವನ್ನು ನಾವು ಮುಟ್ಟಬೇಕಾಗಿದೆ. ಯಾವುದರಿಂದ ಔಷಧಗಳು ಸಿದ್ಧವಾಗುವವೋ ಆ ಪರಮ ಸಾಮರ್ಥ್ಯವನ್ನು ನಾವು ಶೋಧಿಸಬೇಕಾಗಿದೆ. ಪ್ರಜ್ಞೆಯನ್ನು ಸೃಷ್ಟಿಸುವ ಶಕ್ತಿಯನ್ನು ನಾವು ಶೋಧಿಸುತ್ತಿದ್ದೇವೆ. ಅದೂ ಇಲ್ಲದಂತಾದಾಗ, ಸೊ ಪ್ರಜ್ಞೆಯನ್ನ ಹುಡ್ಕೊಂಡು ಹೋದಾಗ ಪ್ರಜ್ಞೆಯನ್ನು ಸೃಷ್ಟಿಸತಕ್ಕಂಥ ಶಕ್ತಿನ ಹಿಡ್ಕೊಳ್ತೀವಿ. ಅದೂ ಇಲ್ಲವಾದಾಗ ನಾವು ಶುದ್ಧ ಸರಳ ಸತ್ಯದ ದಂಡೆಗೆ ಬಂದಿರುವುದು. ಈ ತತ್ವವು ಶಬ್ದಗಳಿಂದ ಸರಿಯಾಗಿ ವರ್ಣಿಸಲು ಬಾರದಷ್ಟು ಸೂಕ್ಷ್ಮವಾಗಿದೆ. ದಾಜಿ ಪುಸ್ತಕವನ್ನು ಮುಚ್ಚಿದರು. ಪರಮ ಸತ್ಯವು ಈ ಪರಮ ಸಾಮರ್ಥ್ಯವನ್ನು ಬೆಂಬಲಿಸುವ ಮತ್ತೊಂದು ಅನಂತ. ಈಗ ಮೂರಿದೆ ನೋಡ್ರಿ. ಪ್ರಜ್ಞೆನ ಬೆಂಬಲಿಸುವುದು ಪರಮ ಸಾಮರ್ಥ್ಯ, ಪರಮ ಸಾಮರ್ಥ್ಯನ ಬೆಂಬಲಿಸುವುದು ಅನಂತ. ಯಾವುದು? ನಮ್ಮ ಪರಮ ಪದ, ಪರಮ ಸತ್ಯ. ನಮ್ಮ ಪ್ರಗತಿಯು ವಿಶಾಲ ವ್ಯಾಪ್ತಿಯಲ್ಲಿ ಅನಂತ ಸೂಕ್ಷ್ಮದ ಕಡೆಗೆ ಚಲಿಸುತ್ತದೆ. ನಾವು ಪ್ರಜ್ಞೆಯೊಂದಿಗೆ ಆರಂಭಿಸಿ ಅದರ ಪರಮ ಸಾಮರ್ಥ್ಯದ ಎಡೆಗೆ ನಡೆದು ಕೊನೆಯಲ್ಲಿ ಪರಮ ಸತ್ಯದೊಳಗೆ ಪ್ರವೇಶಿಸುತ್ತೇವೆ ಮತ್ತು ಅದರ ಆಚೆಗೂ ಹೋಗಬೇಕು. ಈ ಲಾಸ್ಟ್ 2 ಲೈನ್ ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಪ್ರಜ್ಞೆಯೊಂದಿಗೆ ಆರಂಭಿಸಿ ಅದರ ಪರಮ ಸಾಮರ್ಥ್ಯದ ಎಡೆಗೆ ನಡೆದು ಕೊನೆಯಲ್ಲಿ ಪರಮ ಸತ್ಯದೊಳಗೆ ಪ್ರವೇಶಿಸುತ್ತೇವೆ, ಅದರ ಆಚೆಗೆ ಎಡೆಗೂ ಹೋಗಬೇಕು. 4 ಸ್ತರ ಆಯ್ತು. ಪ್ರಜ್ಞೆ ಸ್ತರದಲ್ಲಿ ಶುರು ಮಾಡ್ತೀವಿ, ಪ್ರಜ್ಞೆಯಿಂದ ಪರಮ ಸಾಮರ್ಥ್ಯಕ್ಕೆ ಬರ್ತೀವಿ, ಪರಮ ಸಾಮರ್ಥ್ಯದಿಂದ ಪರಮ ಸತ್ಯಕ್ಕೆ ಬರ್ತೀವಿ, ಪರಮ ಸತ್ಯದ ಆಚೆಗೂ ಹೋಗಬೇಕು. ಇದು ನಮ್ಮ ಪ್ರಯಾಣ. ಹಾಗಾದ್ರೆ ಈ ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಏನಾಗ್ತಾ ಇದೆ? ನಾವು ಸೂಕ್ಷ್ಮತೆ ಬೆಳೆಸ್ಕೊಳ್ತಾ ಇದ್ದೀವಿ. ಸೊ ಸಹಜ ಮಾರ್ಗದಲ್ಲಿ ನೀವು ಬೆಳೀತಾ ಇದ್ದೀರಾ ಅಂತಂದ್ರೆ ಒಂದು ಯೂನಿವರ್ಸಲ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ನೀವು ಸ್ಥೂಲತೆಯಿಂದ ಸೂಕ್ಷ್ಮತೆಯೆಡೆಗೆ ಬೆಳೀತಾ ಇದ್ದೀರಾ. ಅದೇ ನಿಮಗೆ ಫಾರ್ಮುಲಾ. ಹಾಗಾದ್ರೆ ಭಗವಂತನ ಸ್ಥಿತಿ ಯಾವುದು ಅಂತಂದ್ರೆ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಥಿತಿ ಭಗವಂತನದು. ಅದು ಎಷ್ಟು ಸೂಕ್ಷ್ಮವಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಇರುವಿಕೆ ಇಲ್ಲದಿರುವಿಕೆ ಎರಡನ್ನೂ ವ್ಯತ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ಎರಡನ್ನೂ ಮೀರಿದಂತ ಸೂಕ್ಷ್ಮತೆ ಅದು ಭಗವಂತನ ಸ್ಥಿತಿ. ಸರಿನಾ? ಇರುವಿಕೆ ಅಂತ ಹೇಳಿದ್ರು ಅದು ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳಿದ್ರು ಕಷ್ಟ ಆಗುತ್ತೆ. ಎರಡನ್ನೂ ಮೀರಿದ ಸ್ಥಿತಿ. ಅದಕ್ಕೆ ಜನ ಜಗಳಾಡಿದ್ರು, ದೇವ್ರಿದಾನೆ ದೇವ್ರಿಲ್ಲ ಅಂತ. ಏಕೆಂತಂದ್ರೆ ಭಗವಂತನ ಸ್ಥಿತಿ ಯಾವುದಿದೆ ಅಂತಂದ್ರೆ ಇರುವಿಕೆ ಮತ್ತು ಇಲ್ಲದಿರುವಿಕೆ ಎರಡನ್ನೂ ದಾಟಿರ್ತಕ್ಕಂಥ ಸೂಕ್ಷ್ಮ ಸ್ಥಿತಿಯಲ್ಲಿ ಭಗವಂತನಿದ್ದಾನೆ. ಸರಿನಾ? ಅದ್ರಲ್ಲಿ ಮೊದಲು ನಮ್ಗೆ ಇರುವಿಕೆಯ ಸ್ಥಿತಿ ಬರುತ್ತೆ, ನಾ ಇದ್ದೀನಿ ಅನ್ನೋ ಒಂದು ಸ್ಥಿತಿ ಬರುತ್ತೆ. ಅದು ನಮ್ಮ ಆತ್ಮದ ಸ್ಥಿತಿ, ಇರುವಿಕೆಯ ಸ್ಥಿತಿ. ಆದ್ರೆ ಭಗವಂತ ಅದನ್ನೂ ದಾಟಿದಾನೆ. ನಾವು ನಿರಂತರವಾಗಿ ಇದ್ದೀವಿ ಅಂತ ಒಂದು ಸ್ತರದಲ್ಲಿ ಬರುತ್ತೆ. 12ನೇ ಬಿಂದು ಬಂದಾಗ ನಾವು ನಿರಂತರವಾಗಿ ಅನಂತವಾಗಿ ಇದ್ದೀವಿ ಅಂತ ಬರುತ್ತೆ. ಅದು ಇರುವಿಕೆಯ ಸ್ಥಿತಿ. ಆ ಇರುವಿಕೆಯ ಸ್ಥಿತಿ ನಮ್ಮ ಆತ್ಮದ ಸ್ಥಿತಿ. ಆದ್ರೆ ಅದು ಭಗವಂತನ ಸ್ಥಿತಿ ಅಲ್ಲ. ಭಗವಂತನ ಸ್ಥಿತಿ ಇನ್ನೂ ಮುಂದಕ್ಕೆ ಹೋಗ್ಬೇಕು. ಭಗವಂತನ ಸ್ಥಿತಿ ಹೋದಾಗ ಆ ಇರುವಿಕೆಯ ಸ್ಥಿತಿನೇ ಭಾರ ಅಂತ ಅನಿಸುತ್ತೆ. ಅದು ಇನ್ನೂ ಸೂಕ್ಷ್ಮ ಆಗುತ್ತೆ. ಇನ್ನೂ ಸೂಕ್ಷ್ಮ ಆಗ್ತಾ ಆಗ್ತಾ ಇರುವಿಕೆ ಇಲ್ಲದಿರುವಿಕೆ ಎರಡನ್ನೂ ದಾಟಿರ್ತಕ್ಕಂಥ ಸ್ಥಿತಿ ಭಗವಂತನ ಸ್ಥಿತಿ. ಸರಿ ಸರಿ, ಇದು ನಿಮಗೆ ಬರುತ್ತೆ ಯಾವುದು ಗುರಿ ಅಂತ. ಸೊ ನೀವು ಪ್ರಜ್ಞೆಯಿಂದ ಶುರುವಾಗಿ ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನ ಎರಡು ಕಡೆನೂ ವಿಸ್ತಾರವಾಗಿ ಕಡೆಗೆ ಪರಮ ಸಾಮರ್ಥ್ಯದೆಡೆಗೆ ಬರ್ತೀರಾ. ಬಟ್ ಪರಮ ಸಾಮರ್ಥ್ಯ ನಮ್ಮ ಗುರಿ ಅಲ್ಲ. ಪರಮ ಸಾಮರ್ಥ್ಯದಿಂದ ಪರಮ ಸತ್ಯದೆಡೆಗೆ ಹೋಗ್ತೀವಿ, ಅದನ್ನೂ ಕಡೆಗೆ ದಾಟಿ ಹೋಗ್ತೀವಿ. ಇದು ನಮ್ಮ ಅನಂತ ಪ್ರಯಾಣ. ಸರಿ, ಎಷ್ಟು ಕಾಲ ಧ್ಯಾನ ಮಾಡಬೇಕು? ಸರಿ, ಇಲ್ಲಿಗೆ ನಿಲ್ಲಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಯಾಕಂದ್ರೆ ಇವತ್ತು ಏನ್ ಮಾತಾಡಿದ್ವಲ್ಲ ಇದು ತುಂಬಾ ಇಂಪಾರ್ಟೆಂಟ್. ನಿಮಗೆ ಪ್ರಜ್ಞೆ ವಿಸ್ತಾರ ಅಂತ ಒಂದು ಚಾಪ್ಟರ್ ಬರುತ್ತಲ್ವಾ, ಆ ಚಾಪ್ಟರ್ ನಿಮಗೆ ಎಲ್ಲ ಮಾಡ್ಯೂಲ್ಸ್ ಅಲ್ಲಿ ಅಟ್ಯಾಚ್ಮೆಂಟ್ ಬರುತ್ತೆ. ಎವಲ್ಯೂಷನ್ ಆಫ್ ಕಾನ್ಶಿಯಸ್ನೆಸ್ ಅಂತ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ. ಸೊ ಪ್ರಜ್ಞೆನಲ್ಲಿ ಹೇಗೆ ವಿಸ್ತಾರವಾಗ್ತೀವಿ ಅಂತಂದ್ರೆ ಸುಪ್ತ ಪ್ರಜ್ಞೆನಲ್ಲಿ ಮತ್ತು ಪ್ರಜ್ಞಾನದಲ್ಲಿ ಹೇಗೆ ಬೆಳಿತೀವಿ ನಾವು ಕಾಲಕ್ರಮೇಣ ಎರಡೂ ನಿಮಗೆ ಗೊತ್ತಿರ್ಬೇಕು. ಗೊತ್ತಿತ್ತು ಅಂತಂದ್ರೆ ನೀವು ನಿಮ್ಗೆ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನ ಗ್ರಹಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಸರಿನಾ? ಪ್ರತಿಮಾ ಅವ್ರು ಹೇಳಿ. ಪ್ರತಿಮಾ ಅವರೇ ವಿಡಿಯೋ ಆನ್ ಮಾಡ್ಕೊಳ್ರಿ.
ಹಾ, ಹೇಳ್ರಿ. ಸರ್ ನಮಸ್ತೆ. ನಾವು ಧ್ಯಾನಸ್ಥ ಸ್ಥಿತಿಯಲ್ಲಿ ಅದನ್ನ ಎಇಒ ಐಒ ಮೂಲಕ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಲ್ಲ, ನಾವು ಪ್ರಜ್ಞಾನ ಮತ್ತು ಸುಪ್ತ ಪ್ರಜ್ಞೆ ಎರಡೂ ಅಂಶಗಳನ್ನ ನಮ್ಮ ಜೊತೆಗೆ ಕ್ಯಾರಿ ಮಾಡ್ತಾ ಇರ್ತೀವಿ. ಅದನ್ನೇ ಪ್ರಜ್ಞೆ ವಿಸ್ತಾರ ಅಂತ ಹೇಳ್ತಾ ಇದ್ದೀರಾ ಸರ್? ಕರೆಕ್ಟ್. ನಾವು ಹ. ಪ್ರಜ್ಞೆ ಒಂದು ಸ್ತರದಲ್ಲಿ ಇಡ್ತೀವಿ. ನಾವೆಲ್ಲ ನಾವು ಹುಟ್ಟಬೇಕಾದ್ರೆ ಒಂದು ಪ್ರಜ್ಞೆ ಒಂದು ಸ್ತರದಲ್ಲಿ ಇಡ್ತೀವಿ. ನಾವು ಧ್ಯಾನನೇ ಮಾಡಲಿಲ್ಲ ಅಂತಂದ್ರೆ ಪ್ರಜ್ಞೆಯ ಆ ಸ್ತರದಲ್ಲಿ ನಮ್ಮ ಇಡೀ ಜೀವನ ಕಳೆದೋಗುತ್ತೆ. ಎಸ್. ಸರಿನಾ? ನಾವು ಧ್ಯಾನ ಮಾಡ್ಲಿಕ್ಕೆ ಅಂತ ಶುರು ಮಾಡಿದಾಗ ಏನಾಗುತ್ತೆ, ಈಗ ಧ್ಯಾನದ ಒಂದು ಪ್ರಭಾವದಿಂದ ನಮ್ಮ ಪ್ರಜ್ಞೆ ವಿಸ್ತಾರ ಆಗ್ಲಿಕ್ಕೆ ಶುರು ಆಗುತ್ತೆ. ವಿಸ್ತಾರ ಆಗ್ಬೇಕಂದ್ರೆ ಹೆಂಗ್ ವಿಸ್ತಾರ ಆಗುತ್ತೆ ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ ಎಸ್. ಅಲ್ವಾ? ಹ್ಮ್. ಆವಾಗ ನಾವೇನ್ ತಿಳ್ಕೊಳ್ತೀವಿ, ಪ್ರಜ್ಞೆ ಅನ್ನೋದೇನು ನಮಗೆ ಅನುಭವಕ್ಕೆ ಬರುತ್ತೆ, ಆ ಪ್ರಜ್ಞೆ ಅನುಭವ ಎರಡು ಸಾಗರದ ನಡುವೆ ಇರತಕ್ಕಂಥ ತಿಳಿ ಪದರದ ಇದ್ದಂಗೆ ಇದೆ ಅಂತ. ಯಾವ ಎರಡು ಸಾಗರ? ಅನಂತವಾದಂಥ ಸಾಗರ. ಕೆಳಗಡೆ ಹೋದ್ರೆ ಸುಪ್ತ ಪ್ರಜ್ಞೆ, ಮೇಲ್ಗಡೆ ಹೋದ್ರೆ ಪ್ರಜ್ಞಾನ. ಹಾಗಾದ್ರೆ ನಮಗೆ ಪ್ರಜ್ಞೆ ವಿಸ್ತಾರ ಆಗ್ಬೇಕಂತಂದ್ರೆ ಈ ಎರಡೂ ದಿಕ್ಕಿನಲ್ಲಿ ನಾವು ಬೆಳಿಬೇಕು. ಸರಿನಾ? ಇದು ಹೇಗಾಗತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ನಿಮಗೆ ಈ ಹೋಟ್ಲ್ಗಳಲ್ಲಿ ಹೋದ್ರೆ ಈ ಬಾಗಿಲು ಹಿಂಗಿರುತ್ತೆ, ನೀವು ಹೋಗಿ ನಿಂತ್ಕೊಂಡಿದ ತಕ್ಷಣ ಎರಡೂ ಬಾಗಿಲು ತೆಕ್ಕೊಳುತ್ತೆ, ನೋಡಿದಿರಾ? ಹಾ. ಎಸ್. ಕರೆಕ್ಟಾ? ಹಳೆ ಜೇಮ್ಸ್ ಬಾಂಡ್ ಫಿಲಮ್ ಅಲ್ಲೂ ತೋರಿಸ್ತಾರೆ ಅದನ್ನು, ಅಲ್ವಾ? ಎಸ್. ಯಾರು ಜೇಮ್ಸ್ ಬಾಂಡ್ ಫಿಲಮ್ ನೋಡಿಲ್ಲ ಅಂದ್ರೆ 4 ರಾಜ್ಕುಮಾರ್ ಜೇಮ್ಸ್ ಬಾಂಡ್ ಫಿಲಮ್ ಬಂದಿತ್ತು. ಯಾರಿಗಾನ ಜ್ಞಾಪಕ ಇದೆ ಯಾವ್ಯಾವ್ದು ಅಂತ? ಆಪರೇಷನ್ ಡೈಮಂಡ್ ರಾಕೆಟ್. ಆ, ಅದು ಒಂದು, ಅದು 4ನೇದು, ಅದು ಲಾಸ್ಟ್ ಒಂದು. ಅದಕ್ಕೆ ಮುಂಚೆ 3 ಬಂದಿತ್ತು. ಅದೇ ಬ್ರದರ್ ಫಸ್ಟ್ ಜೇಡರ ಬಲೆ. ಜೇಡರ ಬಲೆ. ಆಮೇಲೆ ಗೋವಾದಲ್ಲಿ CID 991. ಗೋವಾದಲ್ಲಿ CD 99. ಆಮೇಲೆ ಸರಿ, ನೋಡ್ಕೊಂಡ್ ಬನ್ರಿ. 4 ಜೇಮ್ಸ್ ಬಾಂಡ್ ತರ ಫಿಲಮ್ ಬಂದಿದೆ, 3 ಹೇಳಿದಿರಾ, ಇನ್ನೊಂದಿದೆ, ನೋಡ್ಕೊಂಡ್ ಬನ್ರಿ. ಸರಿನಾ? ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ಪರವಾಗಿಲ್ಲ, ಬ್ರದರ್ ನನಗೆ ಸಿನಿಮಾ ನೋಡ್ಲಿಕ್ಕೂ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ ಅಂತ ಎಲ್ಲ ಖುಷಿ ಇರ್ಬೇಕು. ಅರ್ಥ ಆಯ್ತು ರೀ? ಹಳಬ್ರು ಯಾರಿದ್ದಾರೋ ಗೊತ್ತಿರ್ಬೇಕಲ್ಲ ಸಿನಿಮಾ ಯಾವುದು ಅಂತ. ಏನಿದೆ, 4 ಇದೆ. ಸರಿನಾ? ಅದು ಏನಾಯ್ತು ಅಂತಂದ್ರೆ, ಆಗಿನ ಕಾಲದಲ್ಲಿ ಬರೀ ಇಂಗ್ಲಿಷ್ನಲ್ಲಿ ಜೇಮ್ಸ್ ಬಾಂಡ್ ಸಿನಿಮಾಗಳು ಬರ್ತಾ ಇತ್ತು. ಅದು ತುಂಬಾ ಜನ ಬೇರೆ ಬೇರೆ ಭಾಷಿಗರು ಅದಕ್ಕೆ ಮಾರು ಹೋಗಿದ್ರು. ಅದಕ್ಕೆ ನಮ್ಮ ಭಾಷೆನಲ್ಲಿ ಯಾಕೆ ನಾವು ಜೇಮ್ಸ್ ಬಾಂಡ್ ತರ ಸಿನಿಮಾ ತೆಗಿಬಾರ್ದು ಅಂತ ಹೇಳಿ ಅದೊಂದು ಪ್ರಯೋಗ ಮಾಡಿದ್ರು. ಆ ಪ್ರಯೋಗ ಮಾಡಿದಾಗ ಈ 4 ಸಿನಿಮಾಗಳು ಬಂತು. ಸರಿನಾ? ಸೊ ಈಗ ಯಾಕೆ ಅದನ್ನು ಹೇಳಿದೆ ಅಂತಂದ್ರೆ, ಪ್ರಜ್ಞೆ ಮತ್ತು ಸುಪ್ತ ಪ್ರಜ್ಞೆಯಲ್ಲಿ ನಾವು ವಿಸ್ತಾರ ಆಗ್ಬೇಕಾದ್ರೆ ಪ್ರಜ್ಞೆ ಒಂದು ಪರಿಧಿ ಇದೆ. ಇವಾಗ ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ಏನಾಗುತ್ತೆ, ಹಿಂಗೆ ಏನ್ ಡೋರ್ ಕ್ಲೋಸ್ ಆಗಿರುತ್ತೆ ಅಲ್ಲಿ ನಿಂತ್ಕೊಂಡಿದ ತಕ್ಷಣ ಹಿಂಗೆ ತೆಗೆಯುತ್ತೆ. ಅದು ಹಲವಾರು ಸಿನಿಮಾದಲ್ಲಿ, ಬರೀ ಜೇಮ್ಸ್ ಬಾಂಡ್ ಸಿನಿಮಾ ಅಂತಲೇ ಸುಮಾರು ಸಿನಿಮಾಗಳಿದೆ. ಸರಿನಾ? ಅದು ಆಟೋಮೆಟಿಕ್ ಡೋರ್, ಸುಮ್ಮನೆ ಹಿಂಗೆ ಒತ್ತಿದ್ರೆ ಹಿಂಗೆ ಓಪನ್ ಆಗುತ್ತೆ, ನೋಡಿದಿರಾ? ಸೆನ್ಸಾರ್ ಇರುತ್ತೆ ಬ್ರದರ್. ಅಲ್ವಾ? ಯತಿರಾ ಚೆನ್ನಾಗಿ ಸಿನಿಮಾ ನೋಡಿದಾರೆ ಅನ್ಸುತ್ತೆ, ಎಲ್ಲ ಚೆಕ್ ಚೆಕ್, ಹೌದು ಬ್ರದರ್ ಅಂತ ಹೇಳ್ತಾ ಇದ್ರು. ಆಯ್ತು, ಈಗ ನೋಡ್ರಿ, ಸೆನ್ಸಾರ್. ಅದೇ ರೀತಿಯಾಗಿ ಆ ಡೋರ್ ಹೀಗೆ ತೆಕ್ಕೊಳುತ್ತಲ್ವಾ, ನಮ್ಮ ಪ್ರಜ್ಞೆ ಹೀಗೆ ವಿಸ್ತಾರ ಆಗುತ್ತೆ. ಆಯ್ತಾ? ಬಟ್ ಆ ಪ್ರಜ್ಞೆ ಹೇಗೆ ವಿಸ್ತಾರ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಒಂದೇ ಸಮಯದಲ್ಲಿ ಸುಪ್ತ ಪ್ರಜ್ಞೆ ಕಡೆಗೂ ವಿಸ್ತಾರ ಆಗುತ್ತೆ, ಮತ್ತೆ ಪ್ರಜ್ಞಾನದ ದಿಕ್ಕಿನಲ್ಲೂ ವಿಸ್ತಾರ ಆಗುತ್ತೆ. ಒಂದೇ ಸಮಯದಲ್ಲಿ ವಿಸ್ತಾರ ಆಗುತ್ತೆ, ಬೇರೆ ಬೇರೆಯಾಗಿ ವಿಸ್ತಾರ ಆಗಲ್ಲ, ಒಂದೇ ಸಮಯದಲ್ಲಿ ವಿಸ್ತಾರ ಆಗುತ್ತೆ. ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಅರ್ಥ ಆಯ್ತಾ? ಅದಕ್ಕೆ ಜೇಮ್ಸ್ ಬಾಂಡ್ ಫಿಲ್ಮ್ದು ನಾನು ಹೇಳಿದ್ದು, ಡೋರ್, ಆ ಬಾಗಿಲು ಒಂದೇ ಸಮಯದಲ್ಲಿ ಎರಡೂ ತೆರೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಒಂದೇ ಸಮಯದಲ್ಲಿ ಪ್ರಜ್ಞೆ ಎರಡೂ ದಿಕ್ಕಿನಲ್ಲಿ ವಿಸ್ತಾರ ಆಗುತ್ತೆ. ನಾನು ಆವಾಗಲೇ ಅದನ್ನೇ ನಿಮಗೆ ವಿವರಣೆ ಕೊಟ್ಟಿದ್ದು. ಸುಪ್ತ ಪ್ರಜ್ಞೆಯ ಪ್ರಜ್ಞೆ ವಿಸ್ತಾರವಾದಾಗ ಯಾವ ರೀತಿ ಅನುಭವಕ್ಕೆ ಬರುತ್ತೆ, ಪ್ರಜ್ಞಾನದ ಎಡೆಗೆ ಪ್ರಜ್ಞೆ ವಿಸ್ತಾರವಾದಾಗ ಯಾವ ರೀತಿ ಅನುಭವಕ್ಕೆ ಬರುತ್ತೆ, ಅದನ್ನ ಆವಾಗಲೇ ವಿವರಣೆ ಕೊಟ್ಟೆ. ಬಟ್ ಎರಡೂ ಏಕಕಾಲದಲ್ಲಿ ಆಗುತ್ತೆ, ಒಂದೇ ಧ್ಯಾನದ ಬೈಠಕ್ನಲ್ಲಿ ಆಗುತ್ತೆ. ಒಂದು ದಿವಸ ಸುಪ್ತ ಪ್ರಜ್ಞೆ ಕಡೆಗೆ ಹೋಗ್ತೀರಾ, ಮತ್ತೊಂದ್ಸತಿ ನೀವು ಪ್ರಜ್ಞಾನದ ಎಡೆಗೆ ಹೋಗ್ತೀರಾ, ಆ ರೀತಿ ಅಲ್ಲ. ಪ್ರಜ್ಞೆ ವಿಸ್ತಾರ ಆಯ್ತು ಅಂತಂದ್ರೆ ಎರಡೂ ದಿಕ್ಕಿನಲ್ಲಿ ಏಕಕಾಲದಲ್ಲಿ ಆಗುತ್ತೆ. ಸರಿನಾ? ಸರ್, ನಾವು ಪ್ರಜ್ಞೆಯ ಒಂದು ಲೈಕ್ ಧ್ಯಾನದಲ್ಲಿ ಆಳಕ್ಕೆ ಧುಮುಕಿದಾಗ ಸುಪ್ತ ಪ್ರಜ್ಞೆ ಕಡೆಗೆ ವಿಕಾಸ ಆಗ್ತೀವಿ ಅಂತ ಹೇಳಿದ್ರಿ. ಪ್ರಜ್ಞಾನದ ಕಡೆಗೆ ಯಾವ ರೀತಿ ವಿಕಾಸ ಆಗ್ತೀವಿ? ಈಗ ತಾನು ನಾನು ಹೇಳಿದೆ ಅದನ್ನು,
4 ಗುರುತುಗಳು ಹೇಳಿಲ್ವ ನಾನು ನಿಮಗೆ? ಎಸ್. ಪ್ರಜ್ಞಾನದ ಕಡೆ ವಿಸ್ತಾರ ಆಗ್ತಿದ್ರ ಅಂದ್ರೆ ಆ 4 ಗುರುತುಗಳು ನಿಮ್ಗೆ ಅನುಭವ ಬಂತು ಅಂತಂದ್ರೆ ಪ್ರಜ್ಞಾನದೆಡೆಗೂ ಅದೇ ಬೈಟಕ್ನಲ್ಲಿ ನೀವು ವಿಸ್ತಾರವಾಗಿದ್ದೀರಾ ಅಂತ ಓಕೆ. ಅರ್ಥ ಆಯ್ತಾ? ಸೊ ಎರಡೂ ನಿಟ್ಟಿನಲ್ಲಿ ವಿಸ್ತಾರವಾಗ್ತೀರಾ. ಅರ್ಥ ಆಯ್ತಾ? ಇದು ಹೆಂಗಂದ್ರೆ ಒಂದು ರೀತಿಯಾಗಿ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ದಾಯ್ತು ಅಂತಂದ್ರೆ, ನೀವು ಬೇಳೆ ಬೇಯಿಸ್ತೀರ, ಬೆಳೆಗೆ ಸಾರು ಮಾಡಬೇಕು, ಬೇಳೆ ಬೇಯಿಸ್ತೀರ. ಬೇಳೆ ಬೇಯಿಸ್ಬೇಕಾದ್ರೆ ಎಲ್ಲ ಬೇಳೆಯ ತುಂಡುಗಳು ಒಮ್ಮೆಲೆ ಸಾಫ್ಟ್ ಆಗಲ್ಲ, ನೋಡಿದ್ದೀರಾ? ಬೇಯಿಸ್ತಾ ಇರ್ಬೇಕಾದ್ರೆ ಕೆಲವು ಬೇಳೆ ತುಂಡುಗಳು ಬೇಗ ಸಾಫ್ಟ್ ಆಗುತ್ತೆ, ಮೆದುವಾಗುತ್ತೆ. ಇನ್ನು ಕೆಲವು ಬೇಳೆಗಳು ಮೆದುವಾಗಿರ್ತಕ್ಕಂಥದ್ದು ಕರಗಿ ಹೋಗುತ್ತೆ, ನೋಡಿದ್ದೀರಾ? ಇನ್ ಯಾವುದೋ ಒಂದು ಗಟ್ಟಿ ಇರತಕ್ಕಂಥ ಬೆಳೆ ಇರುತ್ತೆ, ಅದು ನೀವು ಎಷ್ಟು ಕೂಗ್ಸಿದ್ರು ಅದು ಆಗೋದಿಲ್ಲ ಅಂತ ಹೇಳುತ್ತೆ, ಸಾಫ್ಟೇ ಆಗಲ್ಲ ಅಂತ, ಮೃದುನೇ ಆಗಲ್ಲ ಅಂತ ಅನ್ಸುತ್ತೆ ಅಲ್ವಾ? ನೀವು ಆಕ್ಚುಲಿ ಯಾವುದೇ ಒಂದು ಸ್ತರದಲ್ಲಿ ಸಪೋಸ್ ಕುಕ್ಕರ್ ಪೂರ್ತಿ ಕೂಗ್ಸೋವರೆಗೂ ಕಾಯ್ದಿರಾ, ಮಧ್ಯದಲ್ಲಿ ಆಫ್ ಮಾಡಿ ತೆಗೆದ್ರಿ ಅಂತ ಇಟ್ಕೊಳ್ರಿ ಬೇಳೆ. ಕೆಲವು ಸತಿ ಗ್ಯಾಸ್ಕೆಟ್ ಹೋಗಿರುತ್ತಲ್ವಾ, ಕುಕ್ಕರ್ನ ಗ್ಯಾಸ್ಕೆಟ್ ಹೋದಾಗ ಕೆಲವು ಸತಿ ಅದು ಕೂಗಿದೆ ಕೂಗಿದೆ ಅಂತ ಅನ್ಸುತ್ತೆ, ಆದ್ರೆ ಬೇಳೆ ಬೆಂದೇ ಇರಲ್ಲ. ತೆಗೆದು ನೋಡಿದಾಗ ಬೇರೆ ಬೇರೆ ಬೇಳೆ ತುಂಡುಗಳು ಬೇರೆ ಬೇರೆ ಸ್ತರದಲ್ಲಿ ಇರುತ್ತೆ, ನೋಡಿದ್ದೀರಾ? ಕೆಲವು ಬೇಳೆ ಹಾಗೆ ಇರುತ್ತೆ, ಕೆಲವು ಬೇಳೆ ಸ್ವಲ್ಪ ಮೃದು ಆಗಿರುತ್ತೆ, ಕೆಲವು ಬೇಳೆ ಕರಗಿ ಹೋಗುತ್ತೆ. ಸರಿನಾ? ಬೇಳೆ ತುಂಡಾಗದೆ ಇರೋದು ಅಂದ್ರೆ ಇನ್ನೂ ಮೃದು ಆಗದೆ ಇರತಕ್ಕಂಥ ಬೇಳೆ ಇದೆಯಲ್ಲ, ಅದು ಸುಪ್ತ ಪ್ರಜ್ಞೆ. ಬೇಳೆ ಮೃದು ಆಗಿರ್ತಿದೆಯಲ್ಲ, ಅದು ಪ್ರಜ್ಞೆ. ಬೇಳೆ ಮೃದು ಆಗಿ ಅದು ಕರಗಿ ಹೋಗಿದೆಯಲ್ಲ, ಅದು ಪ್ರಜ್ಞ. ಅರ್ಥ ಆಗ್ತಾ? ಸೊ ನೆಕ್ಸ್ಟ್ ಟೈಮ್ ಇವಾಗ ಮಾಡ್ಬೇಕಾದ್ರೆ, ಇವತ್ತು ಸಾರು ಮಾಡ್ಬೇಕಾದ್ರೆ ಆಫ್ ಮಾಡಿ ನೋಡಿ ಒಳಗಡೆ ಬೇಳೆ ಏನೇನಾಗಿದೆ ಅಂತ. ದಟ್ಸ್ ದ ಈಸಿಯೆಸ್ಟ್ ವೇ ಟು ರೆಕಗ್ನೈಸ್. ಆದ್ರೆ ಒಂದು ತಿಳ್ಕೊಳ್ರಿ, 3 ಬೇಳೆನೆ, ಪ್ರಜ್ಞೆನೂ ಬೇಳೆ, ಪ್ರಜ್ಞಾನನೂ ಬೇಳೆನೆ, ಸುಪ್ತ ಪ್ರಜ್ಞೆನೂ ಬೇಳೆನೆ. ಆದ್ರೆ ವಿವಿಧ ಹಂತದಲ್ಲಿದೆ. ವಿವಿಧ ಹಂತದಲ್ಲಿರೋದಕ್ಕೆ ನಾವು ಬೇರೆ ಬೇರೆ ಪದಗಳನ್ನ ಕೊಡ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಪ್ರಜ್ಞೆ ಬೇರೆ, ಪ್ರಜ್ಞಾನ ಬೇರೆ, ಮತ್ತೆ ಸುಪ್ತ ಪ್ರಜ್ಞೆ ಬೇರೆ ಅಂತ. ಇಲ್ಲ, 3 ಒಂದರದೇ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಸ್ತರಗಳು ಅಷ್ಟೇ. ಸರ್, ಅಂದ್ರೆ ನಮ್ಮ ಒಂದು ಗುರಿ ಸುಪ್ತ ಪ್ರಜ್ಞೆ ಕಡೆಗೆ ಹೋಗೋದಿರುತ್ತಾ? ಅಂದ್ರೆ ಬೇಳೆ ಬೇಯಿಸೋದು ಅಂತ ಹೇಳಿದ್ರಲ್ಲ ನೀವು. ಬೇಳೆ ಬೇಯಿಸಿದಾಗ ಏನಾಗುತ್ತೆ, ಗಟ್ಟಿ ಬೇಳೆನ ನೀವು ಸಾಫ್ಟ್ ಮಾಡಿ ಕಡೆಗೆ ಆ ಬೇಳೆನ ಕರಗಿಸ್ತೀರ. ಆದ್ರೆ ಬೇಳೆ ಕರಗಿಸೋದು ನಿಮ್ ಗುರಿ ಅಲ್ಲ. ನಿಮ್ ಗುರಿ ಏನು? ಸಾರು ಮಾಡೋದು. ಬರೀ ಬೇಳೆ ಕರಗಿಸಿ ಏನ್ ಮಾಡಿ ಇಟ್ಕೊಳ್ತೀರ ಅದನ್ನ? ಹೌದಾ ಇಲ್ಲ? ಬೇಳೆ ಕರಗಿಸ್ತಾ ಇರೋದು ಸಾರು ಮಾಡ್ಲಿಕ್ಕೆ, ಸಾಂಬಾರ್ ಮಾಡ್ಲಿಕ್ಕೆ. ಅದೇ ತರನೇ ನೀವು ಪ್ರಜ್ಞೆ ವಿಸ್ತಾರ ಮಾಡ್ಕೊಳ್ತಿರೋದು ಪ್ರಜ್ಞೆ ಆಚೆ ಹೋಗ್ಲಿಕ್ಕೆ. ಪ್ರಜ್ಞೆ ಆಚೆ ಹೋಗೋದಿದೆಯಲ್ಲ, ಅದೇ ಪರಮ ಸಾಮರ್ಥ್ಯ. ಆದ್ರೆ ಬರೀ ಪರಮ ಸಾಮರ್ಥ್ಯ ಅಂತಲ್ಲ. ನೀವು ಸಾರು ಮಾಡಿ ಏನ್ ಪ್ರಯೋಜನ? ಮತ್ತೊಂದು ಗುರಿ ಇದೆ, ಅದಾದ್ಮೇಲೆ ತಿನ್ಬೇಕು ಅದನ್ನ. ಹೌದಾ ಇಲ್ಲ? ಸಾರು ಮಾಡಿ ಇಟ್ಕೊಂಡು ಏನ್ ಮಾಡ್ತೀರಾ? ಸೊ ಬೇಳೆ ಬೇಯಿಸ್ತಾ ಇರೋದು ಸಾರು ಮಾಡ್ಲಿಕ್ಕೆ, ಸಾರು ಮಾಡ್ತಾ ಇರೋದು ತಿನ್ಲಿಕ್ಕೆ. ತಿಂತಿರೋದು ಯಾಕೆ? ಅದನ್ನ ಜೀರ್ಣಿಸ್ಕೊಂಡು ಬೆಳಿಲಿಕ್ಕೆ. ಕರೆಕ್ಟಾ? ಅದೇ ರೀತಿನೇ ಬೇಳೆ ಬೇಯಿಸ್ಕೊಳ್ಳೋದು ಪ್ರಜ್ಞೆ ವಿಸ್ತಾರ. ಬೇಳೆ ಬೇಯಿಸ್ಕೊಂಡ್ಮೇಲೆ ಸಾರು ಮಾಡೋದು ಪರಮ ಸಾಮರ್ಥ್ಯದ ವಿಸ್ತಾರ. ಪರಮ ಸಾಮರ್ಥ್ಯ ಆದ್ಮೇಲೆ ಪರಮ ಸತ್ಯತೆಗೆ ಹೋಗೋದು ಸಾರು ಮಾಡ್ಕೊಂಡು ತಿಂದಿದ್ದು. ತಿಂದಾದ್ಮೇಲೆ ನಾವು ಬೆಳಿತೀವಲ್ಲ, ಅದು ನಮ್ಮ ಅನಂತೆಡೆಗೆ ಪ್ರಯಾಣ. ಸರಿನಾ? ಎಷ್ಟು ಸುಲಭ ಆಗಿದೆ ನೋಡಿ. ದಿನ ಸಾರು ಮಾಡ್ತೀರ, ಸರಿನಾ? ಇವತ್ತು ಊಟ ಗೀಟ ಮಾಡ್ಬೇಕಾದ್ರೆ ಚೆನ್ನಾಗಿ ಖುಷಿಯಾಗಿ ತಿಂತೀರ. ಓ, ಪರಮ ಸಾಮರ್ಥ್ಯದಲ್ಲಿ ಹೋಗ್ತಾ ಇದ್ದೀನಿ, ಈಗ ನಾನು ಪರಮ ಸತ್ಯನ ತಲುಪ್ತಾ ಇದ್ದೀನಿ, ಪರಮ ಸತ್ಯನ ದಾಟ್ ಹೋಗ್ತಾ ಇದ್ದೀನಿ ಅಂತ ಖುಷಿಯಾಗಿ ಅಡಿಗೆ ಮಾಡ್ತೀರ, ಖುಷಿಯಾಗಿ ತಿಂತೀರ. ಇವಾಗ ನೋಡಿ ಎಷ್ಟು ಸುಲಭ ಇದೆ. ಆಧ್ಯಾತ್ಮ ಏನು ಅಷ್ಟೊಂದು ಕಷ್ಟ ಇಲ್ಲ, ದಿನನಿತ್ಯದಲ್ಲೇ ನಾವು ಅರ್ಥ ಮಾಡ್ಕೋಬಹುದು. ಅದಾಯ್ತು. ದಿನನಿತ್ಯ ಇವೆಲ್ಲವನ್ನು ನಮಸ್ತೆ. ದಿನನಿತ್ಯ ಇವೆಲ್ಲವನ್ನು ಗಮನಿಸೋದು, ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀರಾ. ಇವೆಲ್ಲ ನಾವು ಗಮನಿಸ್ತಿರ್ಲಿಲ್ಲ ಬ್ರದರ್. ಅಲ್ಲ, ಅದಕ್ಕೆ ಈಗ ನಾವು ಬೇಳೆ ಮಧ್ಯದಲ್ಲಿ ರಾಜಿಯವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಹೇಳ್ತಾರಲ್ಲ. ಸೊ ಮಧ್ಯದಲ್ಲಿ ಕುಕ್ಕರ್ 2 ಸತಿ ಕೂಗ್ಸ್ ಆಫ್ ಮಾಡಿ ನೋಡ್ರಿ, ಕುಕ್ಕರ್ನ 5 ಸತಿ ಕೂಗ್ಸ್ ಆಫ್ ಮಾಡಿ ನೋಡ್ರಿ. ನಿಮ್ಮ ಯಜಮಾನ್ರಿಗೆ ಹೇಳೋಗ್ರಿ, ಅವ್ರ ಕುಕ್ಕರ್ ಕಡೆ ಗಮನನೇ ಇಡಲ್ಲ. ಒಂದು 15 ಸತಿ ಕೂಗಿರುತ್ತೆ, ಆವಾಗ ಆಫ್ ಮಾಡಿ ನೋಡ್ರಿ. ಎಲ್ಲ ರೀತಿ ತಯಾರು ಮಾಡ್ಕೊಂಡು ನೋಡ್ರಿ.
ಅರ್ಥ ಆಯ್ತು? ಆವಾಗ ನಿಮಗೆ ಒಳಗಡೆ ಏನಾಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಅದೇ ನೆನಪಿನಲ್ಲಿ ಇಟ್ಕೊಳ್ಳಿ, ನಾವು ಬೇಳೆ ಬೇಯಿಸ್ತಾ ಇರೋದೇ ನಮ್ ಗುರಿ ಅಲ್ಲ. ಬೇಳೆ ಬೇಯಿಸೋದು ಸಾರು ಮಾಡ್ಲಿಕ್ಕೆ, ಸಾರು ಮಾಡೋದು ತಿನ್ಲಿಕ್ಕೆ, ತಿನ್ನೋದು ಬೆಳಿಲಿಕ್ಕೆ. ಸೊ ಬೇಳೆ ಬೇಯಿಸೋದು ನಮ್ಮ ಪ್ರಜ್ಞೆಯ ವಿಸ್ತಾರ. ಪ್ರಜ್ಞೆಯ ವಿಸ್ತಾರ ಆದ್ಮೇಲೆ ಏನಾಗುತ್ತೆ, ಸಾರು ಮಾಡೋದು ಪರಮ ಸಾಮರ್ಥ್ಯದ ಒಂದು ಗುರಿ ತಲುಪಲಿಕ್ಕೆ ಸಾರು ಮಾಡ್ತಾ ಇದೀವಿ. ಬಟ್ ಪರಮ ಸಾಮರ್ಥ್ಯನೇ ನಮ್ ಗುರಿ ಅಲ್ಲ, ಪರಮ ಸತ್ಯಗಳಿಗೆ ಹೋಗ್ಬೇಕು. ಪರಮ ಸತ್ಯ ಅಂತಂದ್ರೆ ಮಾಡಿದ ಸಾರನ್ನ ತಿನ್ಬೇಕು, ಅದು ನಮ್ ಗುರಿ ಅಲ್ಲ. ತಿಂದಾದ್ಮೇಲೆ ಅದನ್ನ ಜೀರ್ಣಿಸ್ಕೊಂಡು ಬೆಳಿಬೇಕು. ಸರಿ, ಆವಾಗ ನಾವು ಅನಂತತೆಗೆ ಹೋಗ್ತಾ ಇದೀವಿ. ಅನಂತತೆಗೆ ಹೋಗ್ತಾ ಇದೀವಿ ಅಂತ ಹೇಳಿ ನಾವೇನ್ ಮಾಡ್ತೀವಿ, ದಿನಾಗ್ಲೂ ಮೂರ್ ಹೊತ್ತು ಅನಂತವಾಗಿ ತಿಂತಾ ಇರ್ತೀವಿ ಇರೋವರೆಗೂ ಕೂಡ, ಅಲ್ವಾ? ಏನಾದ್ರೂ ಆಗ್ಲಿ ಬಿಡ್ರಿ, ಇರ್ಲಿ ಬಿಡ್ರಿ, ಜಗತ್ತಲ್ಲಿ ಏನಾದ್ರೂ ಆಗ್ಲಿ, ಈಗ ನಂದು ಊಟ ಬಂದಿದ್ದೇನ್ರಿ, ಕೊಡ್ರಿ ಒಂಚೂರು ಸಾಕು ಅಂತ ಅನ್ಕೊಂಡು ಆರಾಮಾಗಿ ತಿಂತೀವಿ. ಜಗತ್ನಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಬೇಜಾರು ಮಾಡ್ಕೊಂಡು ಊಟ ಮಾಡದೇ ಇರ್ತೀವ? ಜಗತ್ನಲ್ಲಿ ಏನಾದ್ರೂ ನಮ್ಮ ಪಾಡಿನ ಊಟ ಮಾಡ್ಕೊಂಡಿರ್ತೀವಿ, ಹೌದೋ ಇಲ್ವೋ? ಅದೇ ರೀತಿ ಜಗತ್ನಲ್ಲಿ ಏನಾದ್ರೂ ಕೂಡ ನಮ್ಮ ಅನಂತದ ಯಾತ್ರೆ ಏನಿದೆ ಅದನ್ನ ನಿಲ್ಲಿಸಬಾರದು. ಜಗತ್ ಹೀಗೆ ಇರುತ್ತೆ, ಜಗತ್ನಲ್ಲಿ ಏನೋ ಒಂದು ನಡೀತಾನೆ ಇರುತ್ತೆ. ನಮ್ಮ ಆಂತರಿಕ ಪ್ರಯಾಣ ನಿಲ್ಲಿಸಬಾರದು. ನಾವೇನ್ ಮಾಡ್ತೀವಿ, ಜಗತ್ನಲ್ಲಿ ನಡೀತಕ್ಕಂಥ ಆಗು ಹೋಗುಗಳ ಕಡೆಗೆ ಗಮನ ಕೊಟ್ಬಿಟ್ಟು ನಮ್ಮ ಆಂತರಿಕ ಪ್ರಯಾಣದ ಕಡೆಗೆ ನಾವು ಗಮನನೇ ಕೊಡಲ್ಲ. ನಮ್ಮ ಗಮನ ಅದನ್ನ ತೆಗೆದುಬಿಟ್ಟು ಹೊರಗಡೆ ಹಾಕ್ಬಿಡ್ತೀವಿ ಜಗತ್ತಿನ ಆಗು ಹೋಗುಗಳ ಕಡೆಗೆ. ಎಲ್ಲಿವರೆಗೂ ನಮ್ಮ ಗಮನ ಜಗತ್ತಿನ ಆಗು ಹೋಗುಗಳಲ್ಲಿ ಮುಳುಗೋಗಿದೆ, ನಮ್ಮ ಅನಂತದ ಪ್ರಯಾಣ ಆಗಲ್ಲ, ನಿಂತು ಹೋಗುತ್ತೆ. ಜಗತ್ತಿನಲ್ಲಿ ಆಗು ಹೋಗುಗಳನ್ನ ನಾವು ಕೇಳ್ಕೋಬೇಕು, ಅದ್ರ ಬಗ್ಗೆ ಒಂಚೂರು ತಿಳ್ಕೋಬೇಕು, ಬಟ್ ಅದು ನಮ್ಮ ಆಂತರಿಕ ಪ್ರಯಾಣಕ್ಕೆ ಅಡ್ಡಿ ಆಗದೆ ಹೋಗಿ ನೋಡ್ಕೋಬೇಕು. ಅದು ನಮ್ಮ ನಿಜವಾದಂತ ಆಧ್ಯಾತ್ಮಿಕ ಯಾತ್ರೆ. ಹಾಗೆಂತಲ್ಲಿ ಜಗತ್ತಿನಲ್ಲಿ ಏನಾಗ್ತಿದೆ ಅಂತ ತಿಳ್ಕೋಬಾರ್ದು ಅಂತ ಏನಿಲ್ಲ. ಏನೋ ಅಲ್ಲೊಂದು ಸುದ್ದಿ ಇಲ್ಲೊಂದು ಸುದ್ದಿ ಬೀಳುತ್ತೆ ಕಿವಿಗೆ, ಪರವಾಗಿಲ್ಲ, ಎಲ್ಲನೂ ಒಪ್ಕೊಳ್ರಿ. ಬಟ್ ನಿಮ್ಮ ಗಮನ ಯಾವಾಗ್ಲೂ ಕೂಡ ಒಂದು ದಿಕ್ಕಿನಲ್ಲಿ ಆಂತರಿಕವಾಗಿ ಬೆಳಿತಾನೆ ಇರಬೇಕು. ಯಾವ ದಿಕ್ಕಿನಲ್ಲಿ ಬೆಳಿಬೇಕು? ಸೂಕ್ಷ್ಮತೆಯರಿಗೆ ಎಡೆಗೆ ಬೆಳಿಬೇಕು. ಸರಿನಾ? ನೀವು ಮನೇಲಿ ನೋಡ್ರಿ, ಮನೇಲಿ ಬೇರೆ ಎಲ್ಲ ಕೆಲಸ ಮಾಡ್ತಿರ್ತೀರ, ಮನೇಲಿ ಯಾರೋ ಬಂದಿರ್ತಾರೆ, ಅವ್ರನ್ನ ಮಾತಾಡ್ತೀರಾ, ಮನೇಲಿ ಯಾರೋ ರೆಡಿ ಆಗ್ತಿರ್ತಾರೆ, ಅವ್ರಿಗೊಂಚೂರು ಸಹಾಯ ಮಾಡ್ತಾರೆ, ಒಂಚೂರು ಟಿವಿ ನೋಡ್ತಿರ್ತೀರಾ, ಕಾಫಿ ಮಾಡ್ಕೊಂಡು ಕುಡಿತಾ ಇರ್ತೀರ, ಎಲ್ಲ ಮಾಡ್ತಾ ಮಾಡ್ತಾ ಅಡಿಗೆ ಮಾಡ್ತಿರೋ ಇಲ್ಲೋ? ಎಲ್ಲ ಕೆಲಸ ಬಿಟ್ಬಿಟ್ಟು ಅಡಿಗೆ ಮಾಡ್ತೀನಿ ಅಂತ ಹೇಳಿ ಕುಕ್ಕರ್ ಮುಂದೆ ನಿಂತ್ಕೊಂಡು ಕೂತಿರ್ತೀರ, ಹಂಗೆ ನೀವು ಕುಕ್ಕರ್ನ ನೋಡ್ಕೊಂಡು ಕೂತಿರ್ತೀರ? ಏನಿಲ್ಲ ಅಲ್ವಾ? ನಿಮ್ ಪಾಡಿಗೆ ನೀವು ಅಲ್ಲಿ ಇಡ್ತೀರಾ, ನಿಮ್ ಪಾಡಿಗೆ ನೀವು ಬೇರೆ ಕೆಲಸ ಮಾಡ್ಕೊಳ್ತೀರಾ, ಅದ್ರ ಪಾಡಿಗೆ ಅದಾಗ್ತಿರುತ್ತೆ, ಇದ್ರ ಪಾಡಿಗೆ ಇದಾಗ್ತಿರುತ್ತೆ. ಹಾಗಿರ್ಬೇಕು ನಮ್ಮ ಪ್ರಯಾಣ. ಜಗತ್ನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಆದ್ರೆ ಹಾಗೆ ಜೊತೆಯಾಗಿ ಅಡಿಗೆನೂ ಮಾಡ್ತೀವೋ, ಜೊತೆಯಾಗಿ ನಮ್ಮ ಆಂತರಿಕ ಪ್ರಯಾಣನೂ ನಾವು ಮಾಡ್ಕೋಬೇಕು. ಸರಿನಾ? ಇದು ಯಾವಾಗ ಆಗತ್ತೆ ಅಂತಂದ್ರೆ, ನಾವು ಜಗತ್ನಲ್ಲಿ ದೇಹ ಮನಸ್ಸಿನ ಸ್ತರದಲ್ಲಿ ಯಾವುದೇ ವಿಚಾರಗಳಿಗೆ ಗಮನ ಕೊಟ್ಟರು ಕೂಡ ಒಂದು ಭಾಗದ ಗಮನ ಯಾವಾಗಲೂ ಆಧ್ಯಾತ್ಮಿಕ ಸ್ತರದಲ್ಲೇ ಉಳಿದಾಗ ನಿರಂತರವಾಗಿ ಪ್ರಯಾಣ ನಡೆಯುತ್ತೆ. ಅದು ಗಮನ ನಾವು ಹೇಗೆ ನಿಭಾಯಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತು? ಇದನ್ನ ಮುಂಚೆ ಒಂದ್ಸತಿ ಹೇಳಿದ್ದೆ. ಅಮ್ಮ ಏನೇ ಕೆಲಸ ಮಾಡ್ತಿದ್ರು, ಎಳೆ ಮಗು ಆಟ ಆಡ್ತಾ ಕೂತಿತ್ತು ಅಂತಂದ್ರೆ ಆ ಮಗು ಮೇಲೆ ಯಾವಾಗಲೂ ಒಂದು ಗಮನ ಇಟ್ಟಿರ್ತಾರಲ್ವ ತಾಯಿ. ಆ ರೀತಿಯಾಗಿ ನಾವು ಆಧ್ಯಾತ್ಮಿಕ ಸ್ತರದ ಕಡೆಗೆ ನಾವು ಗಮನವನ್ನು ನಿರಂತರವಾಗಿ ಇಟ್ಟಿದ್ದಾಗ ನಾವು ಯಾವಾಗಲೂ ಬೆಳೀತಾ ಇರ್ತೀವಿ, ನಮ್ಮ ಯಾತ್ರೆ ನಿಲ್ಲಲ್ಲ. ಆವಾಗ ನೀವು ಒಂಚೂರು ಮೆಡಿಟೇಷನ್ ಮಾಡೋದ್ರಲ್ಲಿ ಹಿಂದೆ ಮುಂದೆ ಆದ್ರೂ ಕೂಡ ಏನ್ ತೊಂದರೆ ಏನಾಗಲ್ಲ, ಯಾಕಂದ್ರೆ ನಿಮ್ ಗಮನ ಏನಿವೆ ಆಧ್ಯಾತ್ಮದ ಕಡೆ ಇದೆ. ಆಧ್ಯಾತ್ಮದ ಉರಿ ಹಾಗೆ ಇದೆ ಒಳಗಡೆ. ಆ ಕಿಡಿ ಅದು ಉರಿಯಾಗಿ ಅದು ಪ್ರಜ್ವಲಿಸ್ತಾ ಇರ್ಬೇಕಾದ್ರೆ ನೀವು ಧ್ಯಾನ ಕೂತ್ಕೊಂಡ್ರು ಅಷ್ಟೇ, ಕೂತ್ಕೊಳ್ದೇ ಇದ್ರು ಅಷ್ಟೇ, ಅದು ನಿರಂತರವಾಗಿ ಅದು ಬೆಳಿತಾನೆ ಇರುತ್ತೆ. ಲೋ ಗ್ಯಾಸ್ ಫ್ಲೇಮ್ ಇಟ್ ಹೋದಂತೆ. ಅರ್ಥ ಆಯ್ತು? ಈಗೆಲ್ಲ ಕೊಟ್ಟಿದಾರಲ್ವ, ಲೋ ಫ್ಲೇಮ್ ಮಾಡಿ ಇಟ್ಬಿಡೋದು. ಅಲ್ಲಿ ಇಟ್ಬಿಟ್ರೆ ತನ್ನ ಪಾಡಕ್ಕೆ ತಾನು ಬಿಸಿ ಆಗ್ತಾ ಇರುತ್ತೆ. ನೀವೇನು ಅದ್ರ ಕಡೆ ಗಮನ ಕೊಡುವಂತ ಅಗತ್ಯ ಇಲ್ಲ, ಬಟ್ ತನ್ನ ಪಾಡಕ್ಕೆ ತಾನು ಬಿಸಿ ಆಗುತ್ತಲ್ವಾ. ನೀವು ಬೇರೆ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ಬೋದು. ಆ ರೀತಿ ನಿಮಗೆ ಗ್ಯಾಸ್ ಫ್ಲೇಮ್ನ ಹೇಗೆ ನಾವು ವ್ಯತ್ಯಾಸ ಮಾಡ್ತೀವಲ್ಲ, ಅದೇ ತರನೇ ನಮ್ಮ ಒಳಗಡೆ ಇರ್ತಕ್ಕಂಥ ಉರಿನ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ನಾವು ತಿಳ್ಕೊಬೇಕು. ಜಾಸ್ತಿ ಮಾಡಿದಾಗ ಬಿಸಿ ಬೇಗ ಆಗುತ್ತೆ, ವೇಗ ಜಾಸ್ತಿ ಆಗುತ್ತೆ, ಆಧ್ಯಾತ್ಮಿಕ ಪ್ರಗತಿಯ ವೇಗ ಜಾಸ್ತಿ ಆಗುತ್ತೆ. ಕಡಿಮೆ ಮಾಡಿದಾಗ ಪ್ರಗತಿ ಆಗ್ತಿರುತ್ತೆ, ನಿಧಾನಗತಿಯಲ್ಲಿ ಆಗುತ್ತೆ. ಆದ್ರೆ ಆ ಕಿಡಿ ಯಾವತ್ತೂ ಆರಬಾರ್ದು, ನಿರಂತರವಾಗಿ ಆ ಕಿಡಿ ಒಳಗಡೆ ಪ್ರಜ್ವಲಿಸ್ತಾನೆ ಇರಬೇಕು. ಸರಿನಾ? ಅದಕ್ಕೆ ನಮ್ಮಲ್ಲೆಲ್ಲ ನಂದಾದೀಪದ ಕಾನ್ಸೆಪ್ಟ್ ಇರೋದು ಮನೆಯಲ್ಲಿ. ಎಲ್ಲೂ ಮನೇಲಿ ನಂದಾದೀಪ ಹಚ್ತಿರಲ್ವಾ? ಸೊ ಬೇರೆ ದೀಪನೂ ಹಚ್ತೀರ, ಅದೇ ಒಂದು ದೀಪ ನಂದಾದೀಪ ಮಾತ್ರ ನಿರಂತರವಾಗಿ ಉರಿ ಹೋಗಿ ನೋಡ್ಕೊಳ್ತೀರ. ನೋಡಿದಿರಾ? ಸುಮಾರು ಜನ ಮನೇಲಿ ಇರುತ್ತೆ,
ನಂದಾದೀಪ ಅಂತ ಹೇಳ್ತೀವಿ. ನಂದಾದೀಪ ಅಂದ್ರೆ ನಂದದ ದೀಪ, ನಂದಾದೀಪ. ಅದು ನಂದು ಹೋಗ್ಬಾರ್ದು, ಆರು ಹೋಗ್ಬಾರ್ದು. ಅದಕ್ಕೆ ನಂದಾದೀಪ ಅಂತ ಕರೆಯೋದು. ಬೇರೆ ದೀಪಕ್ಕೆ ನಂದಾದೀಪ ಅಂತ ಕರೆಯಲ್ಲ. ನಂದಿ ಹೋಗದ ದೀಪ ನಂದಾದೀಪ. ಯಾರು ನಾನು ಹಳೆ ಕಾಲದವ್ರಿಗೆ ನಂದಾದೀಪ ಅಂತ ಕೇಳಿದ್ರೆ ಸಿನಿಮಾ ಹೆಸರು ಅಂತ ಹೇಳ್ತಾರೆ. ನಂದಾದೀಪ ಅಂತ ಸಿನಿಮಾ ಬಂದಿತ್ತು ಅಂತ. ಆಯ್ತು, ಎಷ್ಟು ಜನಕ್ಕೆ ಜ್ಞಾಪಕ ಇದೆ ಅಂತ ಗೊತ್ತಿಲ್ಲ. ಜ್ಞಾಪಕ ಇದೆಯಾ? ಹೌದು ಬ್ರದರ್, ಜ್ಞಾಪಕ ಇದೆ. ಏನಿವೆ, ನಂದದ ದೀಪ ನಂದಾದೀಪ ಅಂದ್ರೆ 24 ಗಂಟೆನೂ ಉರಿತಾ ಇರುತ್ತೆ. ನಮ್ಮ ಹೃದಯದಲ್ಲಿ ಭಗವಂತನ ಆ ಕಿಡಿ 24 ಗಂಟೆನೂ ಉರಿತಾ ಇತ್ತು ಅಂತಂದ್ರೆ ನಿರಂತರವಾಗಿ ನಾವು ಪ್ರಗತಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸರಿನಾ? ಸರಿ, ಇವತ್ತೆಲ್ಲ ಅಡಿಗೆ ಚೆನ್ನಾಗಿ ಮಾಡ್ಕೊಂಡು ಅಡಿಗೆ ಮಾಡ್ಕೊಳ್ತಾ ಜ್ಞಾನ ಪ್ರಜ್ಞಾನ ಅಂತೆಲ್ಲ ಅನ್ಕೊಂಡು ಪರಮ ಸಾಮರ್ಥ್ಯ ಪರಮಸತ್ಯ ಅಂತ ಅನ್ಕೊಂಡು ತಿನ್ರಿ. ಸರಿನಾ? ಸುಪ್ತ ಪ್ರಜ್ಞೆದು ಬ್ರದರ್, ಸುಪ್ತ ಪ್ರಜ್ಞೆದು ನೀಟಾಗಿ ಅರ್ಥ ಆಯ್ತು ಬ್ರದರ್. ಇನ್ನ ಪ್ರಜ್ಞಾನ ಸ್ತರದ ಅನುಭವಗಳು ನಮ್ಮಲ್ಲೇ ನಮಗೆ ಬದಲಾವಣೆಗಳು ಗೊತ್ತಾಗ್ತದ. ಹೊಸತನ, ಸ್ಫೂರ್ತಿ, ವಿವೇಕ ಮತ್ತೆ ಶಕ್ತಿ ಇದೆಲ್ಲವೂ ನಮ್ಮಲ್ಲೇ ಅಟ್ ಎ ಟೈಮ್. ಈ ಕಡೆ ಸುಪ್ತ ಪ್ರಜ್ಞೆದು ವಿಸ್ತಾರ ಅನಂತದೆಡೆಗೆ, ಇನ್ನೊಂದು ಈ ಕಡೆಗೂ ನಮ್ಮಲ್ಲೇ ನಮ್ಮ ಬದಲಾವಣೆಗಳು ಗೊತ್ತಾಗ್ತಾ ಹೋಗುತ್ತೆ ಬ್ರದರ್, ನಮ್ಗೇನೆ. ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು ನಿಮ್ಮ ಬದಲಾವಣೆಗಳಿಗೆ ತೊಡಕಾಗಿರುತ್ತೆ. ಆ ಸಂಸ್ಕಾರಗಳನ್ನೆಲ್ಲ ಕ್ಲೀನ್ ಮಾಡಿದಾಗ ಪ್ರಜ್ಞಾನದ ಕಡೆಗೆ ನೀವೇನು ಹೋಗ್ತಾ ಇದ್ದೀರಾ ಅದು ನಿಮ್ಮ ಬದಲಾವಣೆಗೆ ಪ್ರೇರಣೆಯನ್ನು ಕೊಡುತ್ತೆ. ಎರಡೂ ಬೇಕು. ಸಂಸ್ಕಾರಗಳು ಅಡ್ಡಿ ಆಗಿದ್ರೆ ನೀವು ಬದಲಾವಣೆ ಆಗ್ಲಿಕ್ಕೆ ಆಗಲ್ಲ. ಸೊ ಸುಪ್ತ ಪ್ರಜ್ಞೆ ಮೊದಲು ಶುದ್ಧೀಕರಣ ಆಗ್ಬೇಕು, ಅದು ಮೊದಲು ಆಗುತ್ತೆ. ಅದಾದ್ಮೇಲೆ ಪ್ರಜ್ಞಾನದ ಕಡೆ ಹೋದಾಗ ಪ್ರೇರಣೆ ಬರುತ್ತೆ. ಸೊ ಅಡ್ಡಿ ಇವಾಗ ನಿವಾರಣೆ ಆಯ್ತು, ಪ್ರೇರಣೆ ಬಂತು. ಈ ಎರಡರ ಮುಖಾಂತರ ನಾವು ಜೀವನದಲ್ಲಿ ಬದಲಾವಣೆ ಆಗ್ತೀವಿ. ನಮ್ಗೆ ಪ್ರೇರಣೆ ಬಂದರೂ ಕೂಡ ಆ ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು ಅದು ಕ್ಲೀನ್ ಆಗಲಿಲ್ಲ ಅಂದ್ರೆ, ಶುದ್ಧೀಕರಣ ಆಗಲಿಲ್ಲ ಅಂದ್ರೆ, ಪ್ರೇರಣೆ ಬಂದಿದೆ ಆದ್ರೆ ಬದಲಾವಣೆ ಆಗ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ನಮ್ಮನ್ನ ನಾವು ನೋಡ್ಕೋಬೇಕು, ಎಷ್ಟು ಮಟ್ಟಿಗೆ ನಾವು ಬದಲಾವಣೆ ಆಗ್ತಾ ಇದೀವಿ ನಿಜ ಜೀವನದಲ್ಲಿ. ಬದಲಾವಣೆ ಆಗ್ಬೇಕಾದ್ರೆ ಎರಡೂ ದಿಕ್ಕಿನಲ್ಲಿ ನಾವು ವಿಸ್ತಾರ ಆದ್ರೆ ಮಾತ್ರ ಅಪ್ರಯತ್ನವಾಗಿ ನಾವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಸೊ ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು ಮೊದಲು ಖಾಲಿ ಆಗ್ಬೇಕು. ಯಾಕಂದ್ರೆ ಅದೇ ಅಡೆತಡೆಗಳು ನಾವು ಬದಲಾವಣೆ ಆಗ್ಲಿಕ್ಕೆ ಅದು ತಡೆಯುತ್ತೆ ನಮ್ಮನ್ನು. ಹೀಗೆ ಇರು ಹಾಗೆ ಇರು ಅಂತ ಹೇಳಿ ಪ್ರಚೋದನೆ ಮಾಡುತ್ತೆ. ಅದು ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು, ಅದು ಖಾಲಿ ಆಗ್ಬೇಕು ಫಸ್ಟ್. ಅದಾದ್ಮೇಲೆ ಪ್ರಜ್ಞಾನದಿಂದ ಪ್ರೇರಣೆ ಬರಬೇಕು. ಎರಡೂ ಆದಾಗ ನಾವು ಜೀವನದಲ್ಲಿ ಬದಲಾವಣೆ ಆಗ್ತೀವಿ. ಬರೀ ಒಂದೇ ಆಯ್ತು ಅಂತಂದ್ರೆ ಬದಲಾವಣೆ ಆಗಲ್ಲ. ಸಪೋಸ್ ಪ್ರಜ್ಞಾನ ಮುಟ್ಟಿದ್ರಿ, ಅಲ್ಲಿಂದ ಒಂಚೂರು ಪ್ರೇರಣೆ ಬಂತು ಅಂತ ಇಟ್ಕೊಳ್ರಿ, ಆದ್ರೆ ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳನ್ನ ಬಿಡ್ಲಿಕ್ಕೆ ನೀವು ರೆಡಿ ಇಲ್ಲ. ಅದೇ ಸನ್ನಿವೇಶ, ಅದೇ ಪ್ರಶ್ನೆ ನಿಮ್ಗೆ ಎದುರಾಯ್ತು, ಹಳೆ ಉತ್ತರನೇ ಕೊಡ್ಲಿಕ್ಕೆ ಮನಸ್ಸು ಮಾಡ್ತಾ ಇದ್ದೀರಾ. ಆವಾಗ ನೀವು ಹಳೆ ಉತ್ತರನೇ ಕೊಡ್ತು ಅಂತಂದ್ರೆ ಸುಪ್ತ ಪ್ರಜ್ಞೆ ನಿಮಗೆ, ಪ್ರಜ್ಞಾನ ನಿಮಗೆ ಪ್ರೇರಣೆ ಕೊಟ್ಟರು ಕೂಡ ಬದಲಾವಣೆಗೆ, ನೀವು ಹಳೆ ಉತ್ತರನೇ ಕೊಡ್ತು ಅಂತಂದ್ರೆ ಅಲ್ಲೇ ಇರ್ತೀರ, ನೀವೆಲ್ಲೂ ಬೆಳೆಯಲ್ಲ. ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನದಲ್ಲಿ ಆಗ್ತಕ್ಕಂಥ ಸಾಧ್ಯತೆಗಳನ್ನ ಉಪಯೋಗಿಸ್ಕೊಂಡು ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಬೆಳಿತೀವಿ. ಅದು ನಮಗೆ ಬದಲಾವಣೆಗೆ ಅನುಕೂಲ ಮಾಡಿಕೊಡುತ್ತೆ. ಅರ್ಥ ಆಯ್ತಾ? ಆದ್ರೆ ಆ ಬದಲಾವಣೆಗೆ ನಾವು ಸರಿಯಾದಂತ ಆಯ್ಕೆ ಮಾಡಬೇಕು. ಅದು ಕೂಡ ಪ್ರಜ್ಞಾನದಿಂದ ಬರ್ತಕ್ಕಂಥ ವಿವೇಕದಿಂದ ನಾವು ಸರಿಯಾದಂತ ರೀತಿಯಲ್ಲಿ ಆಯ್ಕೆ ಮಾಡ್ತೀವಿ. ಪ್ರಜ್ಞಾನದಿಂದ ಬರ್ತಕ್ಕಂಥ ವಿವೇಕ ಬೆಳಿಲಿಲ್ಲ ಅಂತಂದ್ರೆ ನಾವು ಹಳೆ ಆಯ್ಕೆನೇ ಮಾಡ್ತೀವಿ. ಲಾಸ್ಟ್ ಟೈಮ್ ಯಾರೋ ಏನೋ ಹೇಳಿದ್ರು, ನಮ್ಗೆ ಸಿಟ್ಟು ಬಂದಿತ್ತು, ಒಂದಿಷ್ಟು ಬೈದಿರ್ತೀವಿ. ನೆಕ್ಸ್ಟ್ ಟೈಮು ಧ್ಯಾನ ಮಾಡಿದ್ರಿ ಒಂದಿಷ್ಟು ದಿವಸ, ಮತ್ತೆ ಅದೇ ಸನ್ನಿವೇಶ ಬಂತು, ಯಾರೋ ಏನೋ ಹೇಳಿದ್ರು, ಮತ್ತೆ ಈಗ ಸಿಟ್ಟು ಬಂತು ಅವ್ರಿಗೆ, ಮತ್ತೆ ನೀವು ಕೂಗಾಡ್ತು ಅಂತಂದ್ರೆ ಏನ್ ಬದಲಾವಣೆ ಆದ್ರಿ? ಏನು ಬದಲಾವಣೆ ಆಗಲಿಲ್ಲ. ಅಂದ್ರೆ ನಿಮ್ಮ ಬದಲಾವಣೆಗೆ ಅವಕಾಶ ನೀವೇ ಧ್ಯಾನ ಮಾಡಿಕೊಂಡು ಬದಲಾವಣೆಗೆ ಅವಕಾಶ ಮಾಡ್ಕೊಂಡಿದ್ದೀರಾ. ಯಾಕಂದ್ರೆ ಸುಪ್ತ ಪ್ರಜ್ಞೆ ಮತ್ತು ಪ್ರಜ್ಞಾನದಲ್ಲಿ ಕೆಲಸ ನಡೆದಿದೆ, ವಿಸ್ತಾರವಾಗಿದೆ. ಆದರೆ ಆ ಬದಲಾವಣೆಗೆ ವಿವೇಕದಿಂದ ನಾವು ಆಯ್ಕೆ ಮಾಡ್ಕೊಂಡ್ರಷ್ಟೇನೆ ಬದಲಾವಣೆ ನಮ್ ದ್ಯೋತಕ ಆಗೋದು. ಈಗ ಈ ಸತಿ ಹೇಳುತ್ತೆ, ಧ್ಯಾನ ಮಾಡಿರ್ತೀರ, ಧ್ಯಾನ ಮಾಡಾದ್ಮೇಲೆ ಕೆಲವು ದಿವಸ ಆದ್ಮೇಲೆ ಅದೇ ಸನ್ನಿವೇಶ ಬಂತು, ಯಾರೋ ಏನೋ ಹೇಳಿದ್ರು, ಮನಸ್ಸಿಗೆ ಬೇಜಾರಾಯ್ತು, ಸಿಟ್ಟು ಬಂತು. ಈಗ ಏನು ಸಿಟ್ಟು ಮಾಡಿಕೊಂಡು ಕೋಪದಿಂದ ಏನೋ ಹೇಳ್ಬೇಕಂತಿದ್ದೀರಾ, ಆ ಒಳಗಡೆಯಿಂದ ಮನಸ್ಸು ಪ್ರಜ್ಞೆ ಎಚ್ಚರ ಮಾಡುತ್ತೆ. ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ದೆ, ಹಿಂಗೆ ಮಾಡಬೇಡ, ಈ ಸತಿ ಸ್ವಲ್ಪ ತಾಳ್ಮೆ ತಗೋ, ಕೂಗಾಡಬೇಡ, ಸ್ವಲ್ಪ ತಾಳ್ಮೆ ತಗೊಂಡು ಏನ್ ವಿಷಯ ಅಂತ ಸ್ವಲ್ಪ ಮಟ್ಟಿಗೆ ಮೆಲ್ಕ್ ಹಾಕು,
ಪಾಸ್ ಮಾಡು ಅಂತ ಹೇಳುತ್ತೆ. ತಾಳ್ಮೆಯಿಂದ ಸ್ವಲ್ಪ ಕಾಯಿ. ಲಾಸ್ಟ್ ಟೈಮ್ ಥರನೇ ಪ್ರತಿಕ್ರಿಯೆ ತೋರಿಸ್ಲಿಕ್ಕೆ ಹೋಗ್ಬೇಡ. ಇದು ಪ್ರಜ್ಞಾನದ ಕೆಲಸ. ಪ್ರಜ್ಞಾನ ನಿಮಗೆ ಅದನ್ನ ತಂದು ಕೊಡುತ್ತೆ. ಮಾಡಬೇಡ ಈಗ, ಸ್ವಲ್ಪ ಕಾಯಿ ಅಂತ. ಬರೀ ಕಾಯೋದು ಮಾತ್ರ ಅಲ್ಲ, ಈ ಆಯ್ಕೆ ತಗೊಳ್ಳೋ ಬದಲಿಗೆ, ಈ ಆಯ್ಕೆ ಏನು, ಲಾಸ್ಟ್ ಟೈಮ್ ಅವ್ರ ಹತ್ರ ಕೋಪ ಮಾಡ್ಕೊಂಡು ಕಿರ್ಚಾಡಿದ್ದೆ, ಈ ಸತಿ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ, ಸ್ವಲ್ಪ ಬಿಟ್ಟು ನೋಡು ಏನಾಗುತ್ತೆ ಅಂತ. ಅವ್ರು ಏನಾದ್ರು ಮತ್ತಷ್ಟು ನಿನ್ಗೆ ಏನಾದ್ರು ವಿಚಾರ ಹೇಳ್ತಾರಂತ ಕೇಳು. ನಿನ್ನ ಮನಸ್ಸಿನಲ್ಲಿ ಕೋಪ ಮಾಡಿಕೊಂಡು ಜೋರಾಗಿ ಏನೋ ಒಂದು ಪ್ರತಿಕ್ರಿಯೆ ತೋರೋಕ್ ಮುಂಚೆ ಬೇರೆ ಏನೇನೆಲ್ಲ ಸಾಧ್ಯತೆಗಳೇ, ಇನ್ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ಬೋದು ಅಂತ ನೋಡು. ಮೌನವಾಗಿರ್ಬೋದು, ತಾಳ್ಮೆಯಿಂದ ಬೇರೆ ಏನಾರು ಹೇಳ್ಬೋದು. ಭಾವೋದ್ರೇಕಕ್ಕೆ ಒಳಗಾಗ್ದಿರ ಭಾವನೆಗಳನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡು ನಾವು ನಮ್ಮ ನಡೆನುಡಿನ ಒಂದು ರೀತಿಯಾದಂತ ಹಿಡಿತದಲ್ಲಿ ಇಟ್ಕೋಬಹುದು. ಸಮಾಧಾನದಿಂದ ಬೇರೆ ಏನಾರು ಹೇಳ್ಬೋದು. ಸಮಾಧಾನದಿಂದ ಅವ್ರು ಹೇಳೋದನ್ನ ಸ್ವಲ್ಪ ಜಾಸ್ತಿ ಕೇಳಬಹುದು. ಇಷ್ಟೆಲ್ಲ ಸಾಧ್ಯತೆ ಇದೆಯಲ್ಲ, ಈ ಎಲ್ಲ ಸಾಧ್ಯತೆನ ಆಯ್ಕೆ ಮಾಡ್ಲಿಕ್ಕೆ ನಿಮಗೆ ವಿವೇಕ ಬೇಕು. ವಿವೇಕ ಒಳಗಡೆಯಿಂದ ಎಚ್ಚರ ಮಾಡುತ್ತೆ, ಹಿಂಗ್ ಮಾಡ್ಬೇಡ ಅಂತ. ಆದ್ರೆ ನಾವು ಕೇಳ್ಬೇಕಲ್ಲ, ನಾವು ಕೇಳಲಿಕ್ಕೆ ರೆಡಿ ಇರಲ್ಲ. ಚಕ್ ಅಂತ ಲಾಸ್ಟ್ ಟೈಮ್ ಕೋಪ ಮಾಡಿದ್ರೆ ಈ ಸತಿ ಜಾಸ್ತಿ ಕೋಪ ಮಾಡ್ತೀನಿ, ಇರು ಹಿಂಗ್ ಮಾಡ್ತೀನಿ ಅಂತ ಹೇಳಿ ವಿಲ್ ಜಸ್ಟ್ ಪೌನ್ಸ್ ಅಪಾನ್ ದೆಮ್. ಆವಾಗ ನೀವೇನ್ ಧ್ಯಾನ ಮಾಡಿರ್ತೀರಲ್ಲ, ಅದರ ಪರಿಣಾಮ ನಿಮ್ಮ ನಿಜ ಜೀವನದಲ್ಲಿ ಆಗಲ್ಲ. ಅರ್ಥಾಯ್ತಾ? ಧ್ಯಾನ ಮಾಡಿದಿರ, ಒಳ್ಳೆ ಸ್ಥಿತಿ ಗಳಿಸ್ಕೊಂಡಿದ್ದೀರ, ಅದೆಲ್ಲ ಸರಿ. ಆದ್ರೆ ಧ್ಯಾನದ ಪರಿಣಾಮ ಏನು ನಿಮ್ಮ ನಿಜ ಜೀವನದಲ್ಲಿ ಆಗಿ ಮಾರ್ಪಾಡು ಮಾಡ್ಬೇಕಿತ್ತು ಜೀವನನ, ಅದಾಗಲ್ಲ. ಆಗ ಅದಕ್ಕೆ ಹೇಳೋದು, ಧ್ಯಾನದ ನಿಜವಾದಂತ ಪರಿಣಾಮ ಅಂದ್ರೆ ನಿಮ್ಮ ನಿಜ ಜೀವನದಲ್ಲಿ ಆಗ್ತಕ್ಕಂಥ ಮಾರ್ಪಾಡು, ಅದು ನಿಜವಾದ. ಅರ್ಥ ಆಯ್ತಾ? ಹಾ, ಆಯ್ತು. ಥ್ಯಾಂಕ್ ಯು. ಸರಿ ಕಣ್ರಿ, 8 ಕಾಲ ಆಯ್ತು. ಇವತ್ತು ಸಾಕಷ್ಟು ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಪ್ರಜ್ಞಾನ ಮತ್ತು ಇದ್ರ ಮೇಲ್ಗಡೆ ಸುಪ್ತ ಪ್ರಜ್ಞೆ, ಅಡುಗೆ ಎಲ್ಲ. ಸೊ ಖುಷಿಯಾಗಿ ನಾ ಅಡುಗೆ ಅಂತ ಹೇಳಿದ ತಕ್ಷಣ ಎಲ್ಲ ಖುಷಿ ಆಗ್ಬಿಟ್ರಿ, ಎಲ್ಲರ ಕಣ್ಣು ಬ್ರೈಟ್ ಆಗೋಯ್ತು. ಆಯ್ತಾ? ಸೊ ನೋ ಪ್ರಾಬ್ಲಮ್. ಸೋಮವಾರ ಇರಲ್ಲ ನಾವು, ಯಾಕೆಂದ್ರೆ ಸೋಮವಾರ ನಾವು ಗುಲ್ಬರ್ಗದಿಂದ ವಾಪಸ್ ಬರ್ತಾ ಇರ್ತೀವಿ. ಮತ್ತೆ ಮಂಗಳವಾರದಿಂದ ಯಥಾ ಪ್ರಕಾರ ಕಂಟಿನ್ಯೂ ಮಾಡೋಣ. ಸರಿನಾ? ಮತ್ತೊಂದ್ಸತಿ ಈ ರೆಕಾರ್ಡ್ ಕೇಳ್ಕೊಳ್ರಿ. ವೀಕೆಂಡ್ ಅಲ್ಲಿ ಸುಪ್ತ ಪ್ರಜ್ಞೆ ನಾವು ಹೇಗೆ ವಿಸ್ತಾರವಾಗ್ತೀವಿ, ಪ್ರಜ್ಞಾನದ ಕಡೆ ಹೇಗೆ ವಿಸ್ತಾರವಾಗ್ತೀವಿ, ಹೇಗೆ ಗೊತ್ತಾಗುತ್ತೆ, ಅದನ್ನ ಹೇಗೆ ಜೀವನಕ್ಕೆ ಉಪಯೋಗಿಸ್ಕೊಳ್ಳೋದು, ಇದೆಲ್ಲವನ್ನು ಕೂಡ ಮೆಲುಕು ಹಾಕ್ರಿ. ಸೊ ನಿಮ್ಮ ಜೀವನನ ಪರಿವರ್ತನೆ ಮಾಡ್ಲಿಕ್ಕೆ ಎಲ್ರೂ ತಯಾರಾಗಿರ್ರಿ, ಸನ್ನದ್ಧರಾಗಿ. ಸರಿನಾ? ಬ್ರದರ್ ಸಂಜೆ ಕ್ಲಾಸ್ ಇರುತ್ತಾ? ಇವತ್ತು ಸಂಜೆ ಇರಲ್ಲಪ್ಪ. ಇವತ್ತು ಸಂಜೆ ನಾವು ಗುಲ್ಬರ್ಗ ಹೋಗ್ತಿರ್ತೀವಲ್ಲ, ಸೊ ಇವತ್ತಿರಲ್ಲ. ಎಲ್ಲ ಆರಾಮಾಗಿ ರೆಸ್ಟ್ ತಗೊಳ್ರಿ. ಯತಿರಾಜ್ ಅವ್ರಿಗೆ ನಂದಾದೀಪ ಸಿನಿಮಾ ನೋಡ್ಲಿಕ್ಕೆ ಅವಕಾಶ ಇಲ್ಲ ಸರ್, ಇಲ್ಲ ಬ್ರದರ್, ನೋಡಲ್ಲ. ಇಲ್ಲ, ಆಪರೇಷನ್ ಡೈಮಂಡ್ ರಾಕೆಟ್ ನೋಡ್ಲಿಕ್ಕೆ ನೋಡ್ರಿ. ಓಕೆ ಬ್ರದರ್.